ಈಗ ದಾರ ಎಲ್ಲೋತೆ ಅವಾಗಿಂದ ಹುಡ್ಕಾಡತ್ತೀನಿ. ಸೂಜಿ ಸಿಕ್ಕಿದ್ರೆ ದಾರ ಇರೋದಿಲ್ಲ, ದಾರ ಇದ್ರೆ ಸೂಜಿ ಸಿಗೋದಿಲ್ಲ. ಬರೇ ಹುಡುಕಾಟಕ್ಕನ ಟೈಮ್ ಆಗ್ಬಿಡ್ತೈತೆ. ಮತ್ತೆ ಎಲ್ಲಿಂದ ಕೌದಿ ಹೊಲಿತಿ ಇತ್ತೆ. ಪುಟ್ಟಿ ತಗೊಂಡು ಹೊರಗೆ ಬರ್ಬೇಕಾದ್ರೆ ಇತ್ತಿ ಪುಟ್ಟ್ಯಾಗ. ಅದೆಷ್ಟು ಜಲ್ದಿ ಏನು ಅಲ್ಲಿ ದೇವರ ಕೊನೆಯಾಗ ಎಲ್ಲಾದ್ರೂ ಬಿದ್ದಿತ್ತ ಏನೋ. ತಡಿ ಗಂಗಾ ಕೇಳಿ ನೋಡೋಣ. ಗಂಗಾ ಗಂಗಾ ಎಲ್ಲಿತ್ತಲ್ ಕಡೆಗಿದ್ದಾಳೆ ಏನು? ಗಂಗಾ ಹೂ ಅನ್ನತಿಲ್ಲಂದ್ರೆ ತಡಿ ನಾನು ಒಂದು ಹೆಜ್ಜೆ ಹೋಗಿ ಬರ್ತೀನಿ ಒಳಗೆ. ಹುಡ್ಕಾಡ್ ತಗೊಂಡು ಬರ್ತೀನಿ. ಎಲೆ ಅಡಿಕೆದ ಚೀಲ ಅಲ್ಲ ಬಿಟ್ಟು ಬಂದೀನಿ. ಎಲೆ ಅಡಿಕೆ ಬೇಕು ಮತ್ತೆ ಯಾರು ಹಗಲೆಲ್ಲ ಎದ್ದು ಹೋಗಿ ಹಾಕೊಂಡು ಬರ್ತಾರೆ. ಇಲ್ಲ ತಗೊಂಡ ಬಂದ್ಬಿಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದೇವ್ರಿ ಅಪ್ಪ. ಏನೊಂದು ಸ್ವಲ್ಪ ಗಂಟ್ಲು ಹೋಗ್ಬಿಟ್ಟೈತ್ರಿ. ಗಂಟ್ಲಲ್ರಿ ಅಪ್ಪ, ಏನದ ಧ್ವನಿ ಪೆಟ್ಟಿಗೆ ಹೋಗ್ಬಿಟ್ಟೈತೆ. ನೆಗಡಿ ಆದರೂ ಸರ ಅನ್ಕೋದು ಹೆಂಗೋ ಎಡಿಟಿಂಗ್ ಮಾಡ್ತಿದ್ನಿ ರೀ. ಏನು ಮಾಡೋದು, ಧ್ವನಿನೇ ಇಲ್ಲ ಅಂತಂದ್ರೆ ಹೆಂಗೆ ವಿಡಿಯೋ ಮಾಡಕ್ಕೆ ಬರ್ತೈತ್ರಿ. ಅದಕ್ಕೆ 2 ದಿನ 3 ದಿನ ಆಯ್ತು ನೋಡ್ರಿ ವಿಡಿಯೋನ ಎಡಿಟಿಂಗ್ ಮಾಡಲಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಧ್ವನಿಯಿಂದ ಒಂದು ಸ್ವಲ್ಪ ಶಬ್ದ ಆಚೆ ಬರತೈತೆ. ಅದಕ್ಕೆ ಒಂದು ಸಣ್ಣ ವಿಡಿಯೋ ಆದ್ರೆ ಮಾಡಿ ಅಪ್ಲೋಡ್ ಮಾಡೋಣಂತೆ ಕೌದಿ ಹೊಲಿಯ ಕೂತ್ಕೊಂಡಿನಿ ನೋಡ್ರಿ. ನೋಡೋಣ, ಕೌದಿನೂ ಭಾಳ ದಿನ ಆಯ್ತು ಕೌದಿ ಹೊಲಿಯೋದು ವಿಡಿಯೋ ಹಾಕಿರಲಿಲ್ಲ. ಅದಕ್ಕೆ ಕುಂತೀನಿ ರೀ ಇವತ್ತು. ನೋಡೋಣ ಕೌದಿ ಆದ್ರೆ ಹಾಕ್ಯದಂತೆ. ಹಂಗೆ ನೀವು ನಿಮ್ಮ ಜೋಡಿನೂ ಮಾತಾಡ್ದಂಗೆ ಹಾಕ್ಯದಂತೆ ಇವತ್ತು ವಿಡಿಯೋ ಮಾಡತ್ತೀನಿ ರೀ. ಬರ್ರಿ ಇವತ್ತಿನ ವಿಡಿಯೋ ಹೆಂಗಿರ್ತೈತೆ ಅಂತ ನೋಡೋಣ ರೀ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಚಾಲು ಮಾಡೋಣ್ರಿ. ಮುಂದುವರ್ಸೋಣ್ರಿ ಯಾವುದೋ ಒಂದು. ಬರ್ರಿ. ಖುಷಿ ಎಲ್ಲೋದಿವ? ಒಂದು ಮುಂಜಾನಿಂದ ಕಾಣತಿಲ್ಲ. ಎಲ್ಲೋಗಿದ್ದಾವ ಏನೋ. ಖುಷಿ ಬಾ 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 ಬಾ. ಓ ಖುಷಿ ಬಾ. ಖುಷಿ ಎಲ್ಲೋಗಿದ್ದಾವ ಏನೋ. ಸರಿ. ಹರೇ ರಾಮ್ ಕೃಷ್ಣ. ಮತ್ತೆ ಎದ್ದು ಹೋಗ್ಬೇಕೀಗ. ಕುಂತ್ರ ಎದ್ದಳಕ್ಕೆ ಬರೋದಿಲ್ಲ, ಎದ್ರ ಕುಂದ್ರಾಕ್ ಬರೋದಿಲ್ಲ. ಒಮ್ಮೆಲೆ ತೊಗೊಂಡ್ಬಂದು ಕುಂದ್ರೋನ್ ಅನ್ಕೋತೀನಿ, ಮತ್ತೆ ಏನಾದ್ರೂ ಒಂದು ಬಿಟ್ಟು ಬಂದು ಕುಂದಿರ್ತೀನಿ. ಮತ್ತೆ ಎದ್ದು ಹೋಗೋದು. ಗಂಗಾ ಇದ್ದಾಳೆ, ಎಲ್ಲಿ ಇತ್ತಲ ಕಡೆಗೆ ಹೋಗಿದ್ದಾಳೆ ಏನಾಯ್ಕೆ. ಬಾಂಡೆ ತಿಕ್ತೀನಿ ರೀ ಅತ್ತೆ ಅನ್ನತಿದ್ಲು. ಯಾರವ್ರೆ ನೀಲಿ ಬಣ್ಣದ ಅಂಗಿ ಹಾಕೊಂಡು ನಮ್ಮ ಮನೆ ಕಡೆಗೆ ಬರತ್ತಾರೆ. ಮಂಜು ಕಾಣಿಸತೈತವ. ಈ ಚಸ್ಮಾ ಹಾಕಿದ್ರು ಕಣ್ಣ ಕಾಣತಿಲ್ಲ ನೋಡಿ ನನಗೆ. ಏನು ಚಸ್ಮಾಗೇನು ಧೂಳು ಗೀಳ್ಕೊಂತೈತೆ ಏನು? ಇದು ತಗೊಂಡು ಬಟ್ಟೆ ತೊಗೊಂಡು ಒರೆಸ್ಬೇಕು ಒಂದು ಸ್ವಲ್ಪ. ಹೌದು, ಈ ಕಡೆಗೆ ಬರತ್ತಾರೆ. ಏನು ಕರೆಂಟ್ ಬಿಲ್ ಇದು ಮಾಡೋರ ಏನು? ಆದ್ರೆ ಅಂಥದಂಗೆ ಹಾಕೊಂಡು ಯಾಕೆ ಬರ್ತಾರೆ ಅವ್ರೆ? ನೋಡೋಣಿದ ಈ ಕಡೆಗೆ ಬಂದ್ರೆ ಗೊತ್ತಾಕೈತೆ. ಗಿರ್ಜಿ ತಗೋ ಇದು ಕ್ಯಾನ್. ಅಯ್ಯ ನೀನು, ನಾನು ಯಾರು ಕರೆಂಟ್ ಬಿಲ್ ಕಟ್ಕೊಳ್ಳೋರು ಬರತ್ತಾರ ಅನ್ನತೀನಿ. ಎಲ್ಲ ಇಟ್ಟೋಗಿ ಮತ್ತೆ ನಿನ್ನ ನಾನು ಬಂದು ತಗೊಳ್ಳೋದೆ. ಮತ್ತ್ಯಾಕೆ ಬರ್ತಾರ ಅವ್ರು? ಮೊನ್ನೆ ಏನೋ ಬಂದು ಕಟ್ಕೊಂಡು ಹೋಗಿಲ್ಲ ಏನು? ಹಗ್ಲೆಲ್ಲ ಬರಕ್ಕೆ ತಲೆ ಕೆಟ್ಟೈತೆ ಅವ್ರಿಗೆ. ಜಲ್ದಿ ಎತ್ತು ತಗೋಬಾ. ಮತ್ತೆ ಹೊಲಕ್ಕೆ ಹೋಗಿ ಬರಕ್ಕೆ ಲೇಟ್ ಆಕೈತೆ ನಮ್ಗೆ. ಹೋಗಿ ಒಂದು ಸ್ವಲ್ಪ ಎತ್ತುಗಳಿಗೆ ನೀರಿಟ್ಟು ಹುಲ್ ಕೊಯ್ದಾಕ್ ಬರಬೇಕು. ಮತ್ತು ಸಗನಾನು ಬೆಳೆದಿಲ್ಲ, ಸಗನ ಬೆಳೆದಾಕ್ಬೇಕು. ಊಟಕ್ಕೆ ಬರಕ್ಕೆ ಲೇಟ್ ಆಕೈತೆ. ಜಲ್ದಿ ಎತ್ತು ತಗೋಬೇಕು. ಏನೇನು ಗೊತ್ತಿಲ್ಲ ನೋಡ್ಲಿ ಗಿರ್ಜಿ ನೀನು. ಮತ್ತು ಸಣ್ಣ ಹಾಕಿನಂತೆ ಹಿಂಗ ಸಣ್ಣ ಪುಟ್ಟ ಎದ್ದು ಬರ ಮಾಡಿದ್ರೆ ಸಣ್ಣ ಹಾಕಿ ಜಲ್ದಿ ಅಲ್ಲಿಡು ಇಲ್ಲಿಡು. ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅಲ್ಲಿಡು ಇಲ್ಲಿಡು. ಬರೇ ನಮ್ಗೆ ಹೇಳ್ತಿ ತಿರುಗಿಸಿ. ಆತ ತಗೋ ಅಲ್ಲಿಟ್ಟು ಹೋಗ್ಲಿ ಈಗ. ನಾನೇನು ಮಾಡತ್ತೀನಿ ಇಲ್ಲಿ ಕಾಣತಿಲ್ಲ. ಅಲ್ಲಿಂದ ಇಲ್ಲಿ ಮಟ್ಟ ನಡ್ಕೊಂಡು ಬಂದು ಇಲ್ಲಿಂದ ಒಳಗಿಡಕ್ಕೆ ನಾನು ಬೇಕು. ಇಟ್ಟು ಹೋಗ್ರಿ ಒಂದು ಸ್ವಲ್ಪ ಏನು ಹಾಕೈತೆ. ನಾನೇ ಈ ಕೌದಿ ದಾರ ಮರ್ತು ಬಂದಿ ನನ್ನ ಗಂಗಾಗ ಅವಾಗಿಂದ ಕರೆಯತ್ತೀನಿ. ಮತ್ತೆ ಬಂದಿಲ್ಲ ಒಳಗೆ ತಗೊಂಡೋಗಿ ಅಲ್ಲಿ ತಗೊಂಡೋಗ. ಏನು ಎಷ್ಟು ಲೀಟ್ರ್ ಐತದೆ? ಬಿಸ್ಲಾಗಿಂದ ಅಲ್ಲಿಂದ ಇಲ್ಲಿ ಮಠ ನಡ್ಕೊಂಡು ಬಂದೀನಿ. ಬರಾಬರ ಎದ್ದು ಕೈಯಾಗಿನ ಕ್ಯಾನ್ ತಗೋಬೇಕು ಇಡ್ಬೇಕು ಅನ್ನೋದು ಏನೇನು ಗೊತ್ತಿಲ್ಲ ನೋಡು. ಏನು ಭಾರಿ ದೊಡ್ಡ ಕೌದಿ ಹೊಲಿಯೋ ಮತ್ತೆ ಕುಂತು ಬಿಡ್ತಾಳೆ ಶಿಸ್ತಾಗಿ. ಬರೋದು ಗೊತ್ತಿಲ್ಲ ಏನಿಲ್ಲ. ಮತ್ತು ಸಣ್ಣ ಆಗ್ತಾಳೆ. 2 ಲೀಟ್ರ್ ಐತ್ ನೋಡಿ ಸೀಮೆ ಎಣ್ಣೆ. ಒಂದು 15 ದಿನದಾಗ ಖಾಲಿ ಮಾಡಿ ಇಟ್ಬಿಡೋದು. ಮತ್ತು ಅವು ಹಿತ್ತಲ ಕಡೆಗೆ ಇರೋ ತೆಂಗಿನ ಗರಿ, ಚಿಪ್ಪು, ಸೈಕಲ್ ರಬ್ಬಲ್ ಅವು ಅದು ಹಚ್ಚಿ ಮತ್ತು ಉರಿಗಿರಿ ಹಚ್ಚಿರಿ ಖಾಲಿ ಆಗ್ಬಿಡ್ತಾವೆ ಜಲ್ದಿ. ಸೀಮೆ ಎಣ್ಣೆ ಸುರಿಯೋದು, ಬೆಂಕಿ ಹಚ್ಚೋದು, ಸೀಮೆ ಎಣ್ಣೆ ಸುರಿಯೋದು, ಬೆಂಕಿ ಹಚ್ಚೋದು. ಅದನ್ನು ಮಾಡಿ ಖಾಲಿ ಮಾಡಿಬಿಡೋದು ನೋಡು. ಮತ್ತು ಮಳೆಗಾಲದೊಳಗೆ ಸೀಮೆ ಎಣ್ಣೆ ಇಲ್ಲ, ಕರೆಂಟ್ ಹಗ್ಲೆಲ್ಲ ಹೋಗ್ತಾವೆ. ಅವು ಇದ್ರಾಗ ಹಾಕಾಕ ದೀಪದೊಳಗೆ ಹಾಕಾಕ ಎಣ್ಣೆ ಇಲ್ಲ ಅಂತ ಗೊನ ಅನ್ನೋದು ಆಮೇಲೆ. ಹೌದದ್ ಬಿಡು. ಮಳೆಗಾಲದ ಕಾಳಜಿ ಎಷ್ಟು ವಹಿಸ್ತೆ ಅಂತ ಗೊತ್ತಿಲ್ಲ ನನಗೆ. ಅವು ಮಂಗ್ಯಾಗಳೆಲ್ಲ ಅಡ್ಡಾಡಿ ಹಂಚೆಲ್ಲ ಹೊಡೆದಿಟ್ಟಿರ್ತಾವ. ಒಂದು ಸ್ವಲ್ಪ ಮ್ಯಾಲೆ ಹತ್ಬೇಕು, ನೋಡ್ಬೇಕು, ಮಾಡ್ಬೇಕು ಅನ್ನೋದು ಏನೇನು ಗೊತ್ತಿರೋದಿಲ್ಲ. ಈಗ ದೊಡ್ಡದಾಗಿ ಸೀಮೆ ಎಣ್ಣೆ ಅಷ್ಟು ಖಾಲಿ ಮಾಡ್ತೀರಿ, ಇಷ್ಟು ಖಾಲಿ ಮಾಡ್ತೀರಂತೆ. ಗೊತ್ತಾಯ್ತು ತಗೋ ನಮ್ಗೆ ಎಷ್ಟೆಷ್ಟು ಖಾಲಿ ಮಾಡ್ಬೇಕು ಅನ್ನೋದು. ಅಲ್ಲಿಟ್ಟು ಹೋಗ್ತೀನಿ. ದಾರ ಉಳ್ಕಕ್ಕೆ ಹೋಗತ್ತಿದ್ನಿ, ಹಂಗೆ ತಗೊಂಡು ಹೋಗ್ತೀನಿ ಕೈಯಾಗಿದ್ದು. ಮತ್ತೆ ಏನು ಮಾಡೋದು? ಇಂಥ ದೊಡ್ಡ ಮೈ ಇಟ್ಕೊಂಡು ಎದ್ರಕೊಂಡು ಹೋಗಿ ಹಂಚೆಲ್ಲ ಅಷ್ಟು ಸರಿ ಮಾಡ್ತೀನಿ ನಾನು. 1 ವರ್ಷ ಆದರೆ ಮಾಡೋಣ ಗಿರ್ಜಿ, ಇದು ಮಾಡೋಣ ಅಂತ ಹೇಳ್ತೀವಿ. ನೋಡೋಣ ಈ ವರ್ಷ ಏನಾದ್ರೂ ಮಾಡ್ಕೋರಿ. ನಾನಂತೂ ಸರಿ ಮಾಡೋದಿಲ್ಲ. ಅದು ಒಂದು ತಾಡ್ಪತ್ರೆ ಐತೆ, ಅದನ್ನು ಕಲ್ಲಿಟ್ಟು ನಡಿ ಅಂದ್ಬಿಡ್ತೀನಿ. ಮಾಡಿ ಏನೇನು ಮಾಡ್ತೀನಿ ನೋಡು. ಮಾತೆತ್ತಿದ್ರೆ ಜಗಳಕ್ಕ ನಿಂತ್ಬಿಡ್ತಾಳೆ. ಜಗಳ ಗಂಟಿ ಹೋದಂತ ಆದ ತಗೋ. ಹೊಲಕ್ಕೆ ಹೋಗಕ್ಕೆ ಲೇಟ್ ಆಗತ್ತಿದ್ ನನಗೆ. ಇಲ್ಲಿ ಕಟ್ಟೆ ಮ್ಯಾಗ ಇಟ್ಟು ಹೋಗ್ತೀನಿ ನೋಡು. ತಗೊಂಡೋಗಿ ಯಾವಾಗಾದ್ರ. ಅಲ್ಲಿ ಕಟ್ಟೆ ಮ್ಯಾಗ ಇಟ್ಟು ಹೋಗೋ ಬದಲು 1-2 ಹೆಜ್ಜೆ ಹೋಗಿ ಒಳಗಿಟ್ಟು ಹೋಗಿದ್ರೆ ಏನಾಗೋದು ನೋಡು. ಒಟ್ಟ ಬೇರೆಯವ್ರಿಗೆ ಮತ್ತೆ ಕೆಲಸ ಇಡಬೇಕಲ್ಲ.
ಸರಿ ಆತಡಿ. ಇನ್ನು ಗಂಗಾ ಏನು ಬಂದ್ಲ ಏನು ನೋಡಂತಡಿ. ಗಂಗಾ ಗಂಗಾ. ಹಾ ರೀ ಅತ್ತೆ ಕರದ್ರಿ? ಹ್ಞೂ ನಾವ ಅವಾಗಿನ ಕರೆಯತ್ತೀನಿ ನೋಡಿ. ಏನು ಮಾಡತ್ತಿದ್ದಿ? ಹೌದ್ರಿ, ಏನೂ ಕೇಳಿಸಿಲ್ರಿ ನನಗೆ. ಹಿತ್ತಲ ಕಡೆಗೆ ಮಸಿ ಬಟ್ಟೆ ತೊಳೆಯತ್ತಿದ್ನಿರಿ ನಾನು. ಈಗ ಅಡುಗೆ ಮನೆ ಕಸ ಗುಡ್ಸೋಣಂತ ಬಂದ್ನಿರಿ, ನೀವು ಕೂಗೋದು ಕೇಳಿಸ್ತಾ ಹಂಗೆ ಬಂದ್ನಿರಿ ಹೊರಗೆ. ಹೌದೇನು ಅನ್ಕೊಂಡಿ ನಾನು ಹಿತ್ತಲ ಕಡೆಗೆ ಇರ್ಬೇಕಿಕ್ಕೆ, ಅದಕ್ಕೆ ಕೇಳ್ಸಾತಿಲ್ಲ ತಡಿ. ನಾನೇ ಎದ್ದೋಗೋಣಂತ ಹೋಗಾತಿದ್ನಿ, ಅಷ್ಟ್ರಾಗ ನಿಮ್ಮ ಮಾವ ಬಂದೆ. ಅದು ಸೀಮೆಣ್ಣೆ ಕ್ಯಾನ್ ಅಲ್ಲಿ ಕಟ್ಟೆ ಮ್ಯಾಗ ಇಟ್ಟು ಹೋಗೈತೆ ನೋಡವ. ಒಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ತಗೊಂಡೋಗ. ಇದು ಅದು ಏನವ ಅದು ದಾರ, ಕೌದಿ ದಾರ ಅಲ್ಲಿಗೆ ಇಲ್ಲಿ ಬಿದ್ದೈತ ನೋಡಿ. ಕೌದಿ ತಗೊಂಡ್ ಬರ್ಬೇಕಾದ್ರೆ ಪುಟ್ಟಿ ತಗೊಂಡ್ ಬರ್ಬೇಕಾದ್ರೆ ಪುಟ್ಟ್ಯಾಗ ಇತ್ತದ ಏನು ಕೆಳಗಿಳಗ್ ಬಿದ್ದೈತ ಏನವ. ತಗೊಂಡ್ ಬಂದ ಸ್ವಲ್ಪ ಕೊಡವ. ಎಲ್ಲಿಗೆ ಎದ್ದು ಹೋಗೋದಂತ ಮಾಡಿದ್ನಿ ನಾನು. ಕೊಡು ಒಂದು ಸ್ವಲ್ಪ. ಹಂಗೆ ಕಾಲು ಚಚ್ಕೊಂಡು ಕುತ್ಕೊಂಡ್ಬಿಟ್ಟಿನಿ ಈಗ. ಮತ್ತೆ ಎಲ್ಲಿ ಎದ್ದು ಹೋಗೋದು? ಅದು ಸೂಜಿ ಐತಿಲ್ಲಿ ದಾರ ಒಂದು, ಮತ್ತು ದೇವ್ರ ಕಿಟಕಿ ಐತಿ ನೋಡಿ ಅಲ್ಲಿ. ಅವು ಎಲೆ ಅಡಿಕೆ ಎಲ್ಲ ಅಷ್ಟು ಅದ್ರಾಗ ಐತಿ ನೋಡಿ ಚೀಲ್ದಾಗ. ಸುಣ್ಣ ಡಬ್ಬಿ ಏನು ಕಡೆಗೆ ಇಟ್ಟಿನ ಅದ್ರಾಗ ಐತಿ ನೋಡಿ. ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ತಗೊಂಡ್ ಬಾರವ. ಹ್ಞೂ ಆಯ್ತು ರೀ ತಂದು ಕೊಡ್ತೀನಿ ರೀ. ಏನು ಕೊಡವ ಬಳಿ ಮಠ ಎಂತ ಚಂದದ ಕೊಡವ. ಏನು ಕೋಶಿ ಬಂದೈತೆ. ಏನು ಮೇವ ಮೇವ ಅನ್ನತೈತೆ ಕೋಶಿ? ಓ ಕೋಶಿ, ಅಲ್ಲಲ್ಲ ಕೋಶಿ, ಇಲ್ಲ ಕುಂತೀನಿ ನನ್ನ ಮ್ಯಾಲೆಲ್ಲ ನೋಡಾತೀನಿ. ಎಲ್ಲೈತಂತೆ. ಅವಾಗಿಂದ ಎಲ್ಲೋಗಿದ್ದೆ? ಕೂಗಾತೀನಿ. ಈಗ ಬಂದೆ ಮೇವ್ ಮೇವ್ ಅಂತೆ. ಬಾ ಬಾಲಪ್ಪ, ಎಲ್ಲೋಗಿದ್ದೀನಿ ನೀನು? ಬಾ ಬಾಲವ. ಅಲ್ಲ ಯಾಕೆ ನಿಂತ್ಕೊಂಡಿ ಮತ್ತೆ? ಏನಿಲ್ಲ ಕೈಯಾಗ ಬಾ. ಭಾಳ ದಿನ ಎತ್ಕೊಂಡಿಲ್ಲ ನಿನ್ಗೆ, ಸ್ವಲ್ಪ ಎತ್ಕೊಳ್ಳೋಣ ಅಂತ ಕರೆಯಾತೀನಿ. ಬಾಲಪ್ಪ ಬಾ ಕೋಶು. ಪಿಂಕಿ ಎಲ್ಲೋತು? ಅಲ್ಲಲ್ಲ ಜಿಗ್ದು ಬಂತಪ್ಪ ನಮ್ಮ ಕೋಶು. ಓನದೆ ತಿನ್ನಕ್ ಕೊಟ್ರೆ ಅಷ್ಟೇ ಬರ್ತೇನೆ ನೀನು, ಇಲ್ಲಾಂದ್ರೆ ಬರೋದಿಲ್ಲ. ತೂ ಗಬ್ಬಿ, ಎಷ್ಟು ವಾಸನೆ ಹೊಡೆಯತ್ತೀನಿ ನೋಡಿ. ಜಳಕ ಅದು ಮಾಡೋದು ಏನು ಗೊತ್ತಿಲ್ಲ ನಿನ್ಗೆ? ಬರೇ ಕಂಟಿ ಅಡ್ಡಾಡ್ಕೊಂತಿರೋದು ನೋಡಿ. ಎಷ್ಟು ವಾಸನೆ ಹೊಡೆಯತಿ. ನಾಳೆಕಿಗೆ ಒಂದು ಸ್ವಲ್ಪ ನೀರು ಬಿಸಿ ಮಾಡಿ ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕಿ ಮೈ ತೊಳಿತೀನಿ ತಡಿ ನಿಮ್ಗೆ. ನಾಳೆಕಿಗೆ ಮತ್ತೆ ಈಗ ಹೇಳಿದ್ ಕೇಳಿ ಎಲ್ಲಾದ್ರೂ ಓಡ್ಗಿಟ್ಟು ಹೋಗಿದ್ದೆ ನಾಳೆ ಮುಂಜಾನೆಗೆ. ನೋಡು ಮ್ಯಾವನ್ನ ಎಲ್ಲ ಗೊತ್ತಾಕೈತಿ ಈಗ. ಅತ್ತೆ ಈಗ ತಗೊಳ್ರಿ. ಸಿಕ್ತೆ? ಚಲೋ ಆತ್ ಕೊಡವ. ಎಲ್ಲಿ ಬಿದ್ದೈತೆ ಏನಂತ ಮಾಡಿದ್ನಿ ನಾನು. ಎಲೆ ಅಡಿಕೆ ಕೊಡೋ ಮೊದ್ಲು ಎಲೆ ಅಡಿಕೆ ಹಾಕೊಂಡೆ, ಆಮೇಲೆ ಹೊಲಿತೀನಿ ಕೌದಿ. ಕೋಶಿ ಸರಿಯಪ್ಪ, ಈಗ ನಿಂದ ಆತಿಗೆ ಕೆಳಗಿಳಿ ಕೌದಿ ಹೊಲಿತೀನಿ ನಾನು. ಸರಿಯಪ್ಪ ತಗೊಳ್ರಿ. ಅಲ್ಲ ಕುರ್ಚಿ ಕೆಳಗೆ ಬಿದ್ದಿತ್ರಿ. ಹೌದು, ಪುಟ್ಟಾಗಿನ ಬಿದ್ದೈತೆ ತಗೋದು. ದಾರದಾಗ ಸೂಜಿ ಪೋನ್ಸ್ ಕೊಡ್ಲಿ? ಸೂಜಿ ಬ್ಯಾಡ್ ಬಿಡವ, ಪೋನಿಸ್ತೀನಿ. ಕಾಣಿಸ್ತೇ ತಗೋ ನನಗೆ. ಯಾಕೋ ಏನವ ಚಸ್ಮಾ ಗಿಸ್ಮಾ ಹೋಗೈತೆ ಏನ? ಹಾಕೊಂಡ್ರು ಇದು ಮಂಜ ಕನ್ಸತೈತೆ ನೋಡು. ಮತ್ತೆ ಪೋನ್ಸ್ ಕೊಟ್ಟು ಹೋಗಿ ಏನು ನಿಮ್ಮ ಮಾವ ಬರತೈತೆ. ಅವಾಗ ಯಾರೇನೋ ಕಾಣತನ ಇಲ್ಲ. ಇಲ್ಲಾಗ ತುಳಸಿ ಕಟ್ಟೆ ಹತ್ರಕ್ಕೆ ಬಂದಾಗ ಆಮೇಲೆ ಹೌದಲ್ಲ ನಿಮ್ಮ ಮಾವ ಅಂತ ಗೊತ್ತಾಗತೈತೆ. ಯಾಕೋ ಏನೋ ನಂಬರ್ ಗಿಂಬರ ಹೋಗೈತೆ ಏನೋ ಇದು. ನಾಳೆಕಿಗೆ ರಾಜು ಹೋದ್ರೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕವ. ನೋಡಿ ಚಸ್ಮಾ ಹಾಕಿದ್ರು ಮತ್ತು ಮಂಜ ಕನ್ಸತೈತೆ. ಅಯ್ಯೋ ಅತ್ತೆ ನೀವು ಚಸ್ಮಾ ಹಾಕೊಂಡ್ರೆ ಕಾಣಿಸ್ತೈತ್ರಿ ನಿಮ್ಗೆ. ಹಾಕೋದೆ ಹೆಂಗ್ ಕಾಣಿಸ್ಬೇಕ್ರಿ? ಏನಾತಿ ಚಸ್ಮಾ ಹಾಕೊಂಡಿಲ್ಲ? ಇಲ್ಲವ, ಹೊರಗೆ ಬರ್ಬೇಕಾದ್ರೆ ಚಸ್ಮಾ ಹಾಕೊಂಡ ಬಂದಿ ನೆನಪೈತ್ ನನಗೆ. ಹಾಕೊಂಡ್ ಬಂದಿರಿ ನೀವು ಚಸ್ಮಾ ಹೊರಗ, ಆದ್ರೆ ಕಣ್ಣಿಗೆ ಹಾಕೊಂಡಿಲ್ರಿ. ತಲೆಗೆ ಹಂಗ ಐತ್ರಿ. ಅದೊಂದ್ ಸ್ವಲ್ಪ ಕೈ ಇಟ್ ನೋಡ್ರಿ. ಹೌದೇ? ಅಯ್ಯ ನನ್ನ ಮರವಿಗೆ ಇಷ್ಟು ನೋಡಂತಡಿ. ಅಯ್ಯ ಹೌದಲ್ಲವ, ಅದ ಕಾಣತೀನಿ ನಾನು. ಚಸ್ಮಾ ಹಾಕಿದ್ರೆ ಯಾಕೆ ಕಣ್ಣು ಇಷ್ಟು ಮಂಜ್ ಕನ್ಸತಾವ ನನ್ನವಂತ. ಏನು ಮಾಡೋದವ ಮರವು ವಯಸ್ಸಾದ ಕಾಲದಾಗ. ತಡಿಯವ ಹಾಕೋತೀನಿ ಮೊದ್ಲು. ನೋಡ್ರಿ ಈಗ ಈಗ ಪರ್ಫೆಕ್ಟ್ ಕಾಣತೈತಿ ನೋಡವ. ನೀನು ಹಾಕೊಂಡಿರೋ ಬಳೆ, ಮಲ್ಲಿಗೆ ಹೂವು, ಗುಲಾಬಿ ಹೂವು, ಆ ಸಣ್ಣ ಟಿಕ್ಲಿ ಎಲ್ಲ ಪರ್ಫೆಕ್ಟ್ ಕಾಣತೈತೆ. ಆತ ತಗೋ, ನಾನು ಪೊನ್ಸ್ಕೋತೀನಿ ತಗೋ ಈಗ ದಾರ. ಅದು ಪರ್ಫೆಕ್ಟ್ ಅಲ್ರಿ ಅತ್ತೆ, ಪರ್ಫೆಕ್ಟ್ ರೀ. ಆತ ತಗೊಳ್ರಿ, ಪೊನ್ಸ್ಕೋತೀರಿ ನೀವು. ಹೋಗ್ಲಿರಿ ನಾನು ಪರ್ಫೆಕ್ಟ್. ಯಾವುದೋ ಒಂದು ಸ್ವಲ್ಪ ಕಲಿಯಾತೀನಿ ಇಂಗ್ಲೀಷ್. ಆತ ತಗೋ. ಸರಿ ಅವ ಇಡೋಣ. ಒಂದೆರಡು ಪಟ್ಟಿ ಹಚ್ಚಿದ್ನಿ ಅಷ್ಟಕ್ಕ ಸೊಂಟ ಬಕ ಅನ್ನತೈತಿ. ಕುಂದ್ರಾಕ ಆಗವಲ್ದು. ಕೌದಿ ಇಟ್ಟು ಹಂಗೆ ಹಿತ್ತಲ ಕಡೆಗೆ ಹೋಗಿ ಅಡ್ಡಾಡಿದ್ರೆ ಬರ್ತೀನಿ. ಒಂದು ಸ್ವಲ್ಪ ವಾಕಿಂಗ್ ಆದ್ರೆ ಆದಂಗೆ ಆಕೈತಿ. ಯಾವ್ಯಾವ ಗಿಡ ಒಣಗಿದಾವ್ ನೋಡಿ ಅಷ್ಟು ಬಡ್ಡಿಲಿ ಕಿತ್ತು ಬಿಸಾಕಿ ಒಂದು ಕಡೆಗೆ ಹಾಕಿ ಬೆಂಕಿ ಆದ್ರೆ ಹಚ್ತೀನಿ. ಅದಾದ್ರೆ ಕೆಲಸ ಆಕೈತಿ ನೋಡೋಣ. ದಿನ ಸ್ವಲ್ಪ ಹೊಲಿಯಾಕೆ ಕೂತ್ಕೊಂಡ್ರೆ ಸಾಕಿದೆ. ಇದೇನು ಒಂದೇ ಸಲ ಮುಗಿಸ್ಬೇಕು ಅನ್ನೋದೇನಿಲ್ಲ. ಗಂಗಾ ಏನು ಮಕ್ಕೊಂಡಾಳ, ಏನು ಮಾಡಿದಾಳ? ಸಾರು ಮಾಡ್ತೀನಿ ಅನ್ನತ್ತಿದ್ಲು. ಏನೇನು ಮಾಡಿದಾಳ ಏನು? ಸರಿ ಮತ್ತೆ ಹೊತ್ತು ನೋಡಿದ್ದು ಎತ್ಲಾಗ ಹೋಯ್ತು ಏನೋ ಕೋಶಿ. ಅವಾಗ ಕರೆದ್ನಿ, ಹಂಗೆ ಬಂದು ಹಂಗೆ ಹೋತು. ಗಿರಿಜಾಕ ಕೌದಿ ಹೊಲ್ಕೊಂತ ಹೊರಗೆ ಕುಂತೈತೆ. ಗಿರಿಜಾಕ, ಸುಶೀಲಾ
ನೀನು ಬಾರವ ಬಾ ಏನ್ ತಗೊಂಡ್ ಬಂದೆ ಅದು ಏನಕ್ಕ ಕೌದಿ ಹೊಲಿಯೋದ್ ಭಾರಿ ಜೋರ ಐತ್ ನಿಂದ ಮತ್ ಕೇಳಿದ್ರ ಹೊಲಿಯಾತಿಲ್ಲ ಈಗ ಎಲ್ಲಿ ಹಿಡ್ದ ಇಲ್ಲ ಅನ್ನತ್ತಿದ್ದಿ ಮತ್ ಹೊಲಿಯಾತಿ ಅಲ್ಲ ಅಯ್ಯ ಎಲ್ಲಿದವ ಇವತ್ತೇ ಶಿವ ಅಂತ ಹಿಡ್ಕೊಂಡ್ ಕುಂತೀನಿ ಇವತ್ ಬಂದ್ ನೋಡತಾಳ ಪಡಾಳಿ ಬಾ ಬಾ ಅದೇನದು ಗ್ಲಾಸ್ ಒಳಗೆ ಮತ್ತೆ ಅವೇನು ಕಡ್ಲೆ ಗಿಡ ತಗೊಂಡ್ ಬಂದಿ ಹೌದೇ ನಮ್ಗೇನು ಗೊತ್ತಕ್ಕ ಅವಾಗ ದಿನಾಲು ಕುಂತ್ ಹೊಲಿತಿದ್ದೆಲ್ಲ ಹಂಗ ಅನ್ಕೊಂಡಿ ನಾನು ಇದು ಸಿಗಡಿ ಮೀನು ಹಾಕಿ ಬದ್ನೆಕಾಯಿ ಸಾರು ಮಾಡಿದ್ನಿ ಮತ್ ಮಾಡ್ದಾಗ ಕೊಡ ಅಂತ ಹೇಳಿದ್ದೆ ಅಲ್ಲ ನೆನ್ಪಿಗೆ ಬಂತ ಹಂಗ ಒಂದ್ ಲೋಟ ಹಾಕೊಂಡ್ ಬನ್ನಿ ಇದು ಕಡ್ಲೆ ಗಿಡ ನಿನ್ನೆ ಕಿತ್ಕೊಂಡ್ ತಂದಿದ್ರು ತಡಿ ಮತ್ ಹಂಗ ಇಟ್ರೆ ಒಣಗ್ ಹೋಗ್ತಾವೆ ನೀವು ಹುಡುಗರಾದ್ರೆ ತಿಂತೀರಂತ ತಗೊಂಡ್ ಬನ್ನಿ ಈ ಕಡೆಗೆ ತಗೊಳಕ ಎಲ್ಲಿದಾವ ಗಂಗಾ ಒಂದ್ ನಿಮಿಷ ರೀ ಫ್ರೆಂಡ್ಸ್ ನಾನು ಇಲ್ಲಿ ವಾಯ್ಸ್ ಕೊಡತ್ತೀನ್ರಿ ಇಲ್ಲಿ ಸೀಟ್ ಮ್ಯಾಗ ಒಂದು ಯಾವ್ದೋ ಪಕ್ಷಿ ಕುತ್ಕೊಂಡೈತ್ರಿ ಯಾವ್ದನ್ ಗೊತ್ತಿಲ್ಲ ಅದೆಷ್ಟು ಚೆನ್ನಾಗಿ ಅವಾಗಿಂದ ನನ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡತೈತಂದ್ರೆ ನೋಡ್ರಿ ಕೇಳಿಸ್ಕೊಳ್ರಿ ಕೇಳಿಸ್ಕೊಂಡ್ರಿ ಭಾಳ ರೀ ಅಪ್ಪ ಪಕ್ಷಿಗಳಂತೂ ಅಂದ್ರೆ ಸುತ್ತಮುತ್ತ ಒಂದು ಸ್ವಲ್ಪ ಗಿಡ ಮರಗಳಿದಾವಲ್ರಿ ಮತ್ತು ನಮ್ಮ ಎದುರುಗಡೆನೂ ಗಿಡಗಳಿದಾವಲ್ರಿ ನುಗ್ಗೆ ಮರ ಅವೆಲ್ಲ ಇದಾವಲ್ರಿ ಹಂಗಾಗಿ ಪಕ್ಷಿಗಳು ಹಿಂಗೆ ವಾಯ್ಸ್ ಕೊಡ್ತಾ ಇರ್ತಾವ ನೋಡ್ರಿ ಕೇಳಕ್ಕೂ ಏನೋ ಒಂಥರ ಚಂದ ಅಲ್ರಿ ಅದನ್ನು ಕೇಳಿಸ್ಬೇಕಂತ ನಾನು ಮಧ್ಯದಲ್ಲಿ ಮಾತಾಡಿದ್ನಿ ರೀ ಆಯ್ತು ರೀ ಅಪ್ಪ ಬರ್ರಿ ವಿಡಿಯೋನ ಮುಂದುವರ್ಸೋಣ ಹೌದೇನು ಗಂಗಾ ಒಳಗಿರ್ಬೇಕವ ಏನ್ ಸಾರು ಮಾಡತ್ತಾಳ ಮಕ್ಕೊಂಡಾಳ ಗೊತ್ತಿಲ್ಲ ಬಾ ಕುಂದ್ರ ಬಾ ಏನು ಓಕೆ ಈಗ ಓಕೆನಕ್ಕ ಕೆಲಸ ಏನಿಲ್ಲ ಆದ್ರೆ ಎಲ್ಲಿ ಕುಂದ್ರಾಕ ಆಗೋದಿಲ್ಲ ಈಗ ಮತ್ ಮಧ್ಯಾಹ್ನ ಆಗಕ್ ಬಂದೈತೆ ಅನ್ನ ಒಂದ್ ಸ್ವಲ್ಪ ಐತೆ ಬಿಸಿ ಬಿಸಿದೊಂದು ಸ್ವಲ್ಪ ಅನ್ನಕ್ಕೆ ಇಡ್ಬೇಕಷ್ಟೇ ಅನ್ನ ಇಟ್ಟು ಮಧ್ಯಾಹ್ನಕ್ಕೆ ಮತ್ತೆ ಸಾವುಕಾರ್ತಿಗೆ ಊಟ ಕೊಡ್ಬೇಕಲ್ಲಕ್ಕ ಟೈಮ್ ಸರಿಯಾಗಿ ಊಟ ಕೊಡ್ಲಿಲ್ಲ ಅಂದ್ರೆ ಅದಕ್ಕೂ ಕೊಯ್ ಅಂತೈತೆ ಇವತ್ತು ಹೋಗಿಲ್ಲ ನಾನು ಹೊಲಕ್ಕೆ ನಮ್ಮ ಮನೆಯವರ ಬುತ್ತಿ ತಗೊಂಡು ಹೋದ್ರು ಮತ್ತೆ ಎಲ್ಲಿ ಬರ್ತಿ ತಗೋ ಹೋಗಿನ್ ನಾನಂತ ಹಂಗ ಹೋದ್ರ ಅವ್ರು ಏನು ಬಟ್ಟೆ ಒಂದ್ ಸ್ವಲ್ಪ ಇದಾವೆ ಬಟ್ಟೆ ಒಗ್ದು ಅನ್ನಕ್ಕಷ್ಟೇ ಇಡ್ತೀನಿ ಹೋಗಿನ್ ತಗೊಳಕ ಏನು ಗಂಗಾ ಒಳಗೆ ಸಾರು ಮಾಡತ್ತಾಳ ಅಂದೆ ಇಟ್ಟು ಬರ್ಲಿ ಒಳಗೆ ಹೋಗಿ ಅಯ್ಯ ಭಾರಿ ಆದ್ ಬಿಡವ ನಿಂದ ಬರೋದ 2 ತಿಂಗಳಾದ್ಮೇಲೆ ಮನೆಗೆ ಬಂದು ಹೋಗ್ತೀನಂತೆ ಕುಂದರ ಹೋಗುವಂತೆ ಈಗೇನು ಊಟ ಟೈಮ್ ಆಗೈತೆ ಏನು ಅನ್ನಕ್ಕೆ ಇಡೋದು ಎಷ್ಟೊತ್ತು ಕೆಲಸ ಏನಿದ್ದಾವ ತಗೋ ನನಗೆ ಒಬ್ಬಾಕಿಗೆ ಈಗ ಬ್ಯಾಸ ಬರತ್ತಿದ್ದೆ ಇಟ್ಟು ಇತ್ತಲ್ ಕಡೆ ಹೊರಟಿದ್ನಿ ಹೇಳ ನಾನು ಮತ್ ನೀನ್ ಬಂದಿ ಕುಂದ್ರ ಬಾ ಒಂದ್ ಸ್ವಲ್ಪ ಚಾಗಿ ಮಾಡಕ್ ಹೇಳೋನ್ ಗಂಗಾಗ ಚಾ ಏನ್ ಬ್ಯಾಡ್ ಬಿಡಕ್ಕ ಪಾಪ ಕೆಲಸ ಇರ್ತಾವ ಗಂಗಾಗ ಮತ್ತೆ ಎಲ್ಲಿದ್ ಹೇಳ್ತಿ ಬ್ಯಾಡ್ ತಗೋ ಗ್ಯಾಸ್ಟ್ರಿಕ್ ಹಾಕೈತಿ ಎಲ್ಲಿ ಕುಡಿಯತಿಲ್ಲ ನಾನು ಮುಂಜಾನೆ ಒಂದೇ ಸಲ ಕುಡಿತೀನಿ ಆಮೇಲೆ ಸಾಯಂಕಾಲಕ್ಕಷ್ಟೇ ಇವು ತಗೋ ಇವು ಏನ್ ಸಣ್ಣ ತುಂಬಿದವಕ್ಕ ಭಾಳ ಇದಾಗಿಲ್ಲ ಹೂಗಿನ ಕಡ್ಲೆ ಗಿಡ ನಿಮ್ಮವ್ ಹಾಕಿದ್ರಲ್ಲಕ್ಕ ಏನದು ನಮ್ಮ ಇದಾವಲ್ಲ ಹಿಂದಾಗಡ್ಸೆ ಹಾಕಿರೋವು ಇನ್ನೂ ತುಂಬಿಲ್ಲ ಅವು ಗಂಟೆ ಮೊನ್ನೆ ಹೋಗಿ ನೋಡಿ ಬನ್ನಿ ನೋಡೋಣ ಹುಡುಗರು ಅದ್ರ ತಿಂತಾರ ಒಂದೆರಡು ಕಿತ್ಕೊಂಡು ಬರೋಣ ಅಂತ ನೋಡಿದ್ನವ ಯಾಕೋ ಏನೋ ತುಂಬ ಇಲ್ಲವು ಚಪ್ಪೆ ಅಂದ್ರೆ ಚಪ್ಪೆ ಇದಾವ ಇನ್ನು ಒಂದು 15 ದಿನ ಆದ್ರೆ ಬೇಕು ನೋಡವು ಬರಾಕ ನಿಮ್ಮ ಯಾಕೆ ಸಣ್ಣ ಗಂಟೆ ಹಿಡಿದಿದಾವ ನಮ್ಮ ಒಂದೊಂದು ಕಾಳು ಅಂದ್ರೆ ಇಷ್ಟು ದೊಡ್ಡವು ಇದಾವ ನೋಡವ ಹಿಂದಾಗಡ್ಸೆ ಹಾಕಿರಲ್ಲ ನೀವು ಅದಕ್ಕೆ ಬಂದಿಲ್ಲ ಅವು ಇರ್ಲಿ ಇವಾಗ ನಮ್ಮವ್ ತಿನ್ರಿ ಆಮೇಲೆ ನಿಮ್ಮ ಬಂದ್ಮೇಲೆ ನಮ್ಗೆ ಕೊಡ್ರಿ ಕೊಡ್ತೀನಿ ತಗೊಳವ ನಿಮ್ಗೆ ಬಿಟ್ಟು ತಿಂದಾದ್ರೆ ತಿಂದಿನಿ ನಾನು ಮೊದ್ಲು ಬಿಡ್ಲಿ ಅಷ್ಟು ಸಿಕ್ಕಿದ್ರೆ ಎಲ್ಲ ಮನೆಗೂ ಹೊಸ ಸ್ವಲ್ಪ ತಂದು ಕೊಡ್ತೀನಂತೆ ಕುಂದ್ರ ಬಾರವ ಏನು ಹೋಗಾಕ ನಿಂತೆಯಲ್ಲ ಬಂದಾಗಿಂದ ತಗೋಕ ಕುಂತ ಹೋಗ್ಕಿನ್ ತಗೋ ಯಾಕೋ ಭಾಳ ಕುಂದ್ರ ಅನ್ನತಿ ಆದ್ರೆ 5 ನಿಮಿಷ ಕುಂತ ಹೋಗ್ಕಿನಕ್ಕ ನಾನು ಮತ್ತೆ ಹೋಗಿ ಅನ್ನಕ್ಕೆ ಇಡ್ಬೇಕು ನಾನು ನೆಲ ಸಾರಿಸಿರೋದೈತೆ ಇಲ್ಲಿ ಚಾಪೆ ಮ್ಯಾಗ ಹತ್ರ ಬಾರವ ಎಲ್ಲ ಧೂಳು ಹಾಕೈತೆ ನೋಡಿ ಮತ್ತೆ ಸೀರೆ ಇಲ್ಲಿ ಚಾಪೆ ಮ್ಯಾಗ ಬಾ ಈ ಕಡೆ ಸರ್ಸ್ಕೋತೀನಿ ನಾನು ಈಗ ಇಡಾತಿದ್ನಿ ಕೌದಿ ಮತ್ತೆ ನೀನು ಬಂದೆ ಅಂತ ಮತ್ತೆ ಹಂಗ ಕುಂತೀನಿ ನೋಡಿ ತಡಿ ಕೌದಿ ಆ ಕಡೆಗೆ ಇರ್ತೀನಿ ಇಲ್ಲಿ ಚಾಪೆ ಮ್ಯಾಗ ಬಾ ಹೇಳ್ತೀನಿ ಇರ್ಲಿ ತಗೊಳಕ ನಡೀತೈತೆ ಸಾರಿಸಿರೋದಿದ್ರೆ ಏನಾಯ್ತು ಈಗ ನಮ್ಮ ಮನ್ಯಾಗಾದ್ರೂ ಕುಂದ್ರೋದಿಲ್ಲ ನಿಮ್ಗೇನು ಸಂಕ್ರಾಂತಿ ಹಬ್ಬ ಇನ್ನೂ ಮುಗ್ದಿಲ್ಲ ನಿಮ್ಮ ಮನ್ಯಾಗ ಚಾಪೆ ಮ್ಯಾಗ ಬಾ ಅಂತಂದ್ರೆ ಎಷ್ಟು ನಾಟಕ ಮಾಡತ್ತೀನಿ ನೋಡ ಮುಗಿತಲ್ಲವ ಸಂಕ್ರಾಂತಿ ಹಬ್ಬ ಮುಗ್ದೆ ಅಲ್ಲೇ 3-4 ದಿನ ಆಯ್ತು ಯಾಕೆ ಮತ್ ಮನೆ ಮುಂದಿರೋ ಹೂವಿನ ಮರ ಯಾಕೆ ತೆಗ್ದಿಲ್ಲ ಅದನ್ನ ನೋಡನತ್ ಏನೇನು ಇನ್ನೂ ಒಣಗಿಲ್ಲವ ನೆರಳಾಗಿದಾವೆ ಚಂದ ಕನತಾವ್ ಕಂಡಾಪಟ್ಟಿ ದುಡ್ಡು ಕೊಟ್ಟು ತಂದಿರವು ಹಂಗ ಯಾಕೆ ಬಿಸಾಕೋದು ಒಣಗ್ಲಿ ಆಮೇಲೆ ಕಿತ್ತು ಬಿಸಾಕಿದ್ರ ಹಾಕಿದ್ ಬಿಡು ಅಂತ ಹಂಗ ಇಟ್ಟಿವಿ ಅದನ್ನ ಇರ್ಲಿ ಬಿಡು ಚಲೋ ಕನತಾವ್ ಕಂಡಾಪಟ್ಟಿ ದುಡ್ಡು ಕೊಟ್ಟು ತಂದಿರೋದು ಹಂಗ ಯಾಕೆ ಬಿಸಾಕ್ತಿರಿ ಒಣಗಿದ ಮೇಲೆ ಬಿಸಾಕ್ರಿ ಏನ್ ಗಂಗಾ ಒಳಗಿದಾಳೆ ಸಾರು ಮಾಡತಿ ಅಂದೆ ಅಲ್ಲ ಏನ್ ಮಾಡತ್ತಾಳ ಏನೋ ನಾನು ಕೌದಿ ಹೊಲ್ಕೊಂತ ಹೊರಗ ಇದ್ನಿ ಸಾರು ಮಾಡಿ ಮಕ್ಕೊಂಗಿಕೊಂಡಿರ್ಬೇಕು ನಾನು ಈ ಕೌದಿ ಇಟ್ಟು ನೀರು ಕುಡ್ದು ಇತ್ತಲ್ ಕಡೆಗಾದ್ರೆ ಹೋಗಿ ಬರೋನ್ ತಡಿ ಏನೇನು ಗಿಡ ಒಣಗಿದಾವು ಎಲ್ಲ ಕಿತ್ತಾಕಿ ಒಂದ್ ಸ್ವಲ್ಪ ಬೆಂಕಿ ಆದ್ರೆ ಹಾಕಿ ಬರೋಣ ಅಂತ ಹೋಗಾತಿದ್ನಿ ಅಷ್ಟ್ರಾಗ ನೀನ್ ಬಂದೆ ನೋಡಿ ಹೌದೇನು ಮಕ್ಕಳಿ ಬಿಡಕ್ಕ ಪಾಪ ಏನು ಮುಂಜಾನೆ ಎದ್ದಾಗಿಂದ ಒಂದು ಕೆಲಸ ಮಾಡ್ತೈತೆ ಹುಡುಗಿಗೆ ರೆಸ್ಟ್ ತಗೊಳ್ಳಿ ಆಮೇಲೆ ನೀನು ಒಳಗೆ ಹೋಗಿಲ್ಲ ಅವಾಗ ತಗೊಂಡೋಗಿ ಏನು ಹಿತ್ಲಾಗಿನೂ ಸೊಪ್ಪು ಗಿಡ ಎಲ್ಲ ಒಣಗಿದಾವು ಇಡು ಅಲ್ಲ ಆಮೇಲೆ ತಗೊಂಡೋಗಿ ನಾನು ಸೊಪ್ಪು ಅದು ಏನು ಒಣಗಿಲ್ಲವ ಅಂತ ಇಂಥವು ಹುಲ್ಕಡ್ಡಿ ಅವು ಇವು ಮತ್ತು ಅವು ಬೀಜ ಆಗಿ ಮತ್ತು ಅವ ಹುಡ್ತಾವು
ಹಂಗವಾಗಿ ಹುಲ್ಲು ಭಾಳ ಆಗತೈತೆ. ಅದಕ್ಕೆ ಅವು ಒಣಗಿದಾಗ್ಲನ ಕಿತ್ತು ಬಿಸಾಕಿ ಒಂದು ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಎಲ್ಲ ನಿಚ್ಚಳ ಆಗ್ತೈತೆ ಅಂತ ನಾನು ಹೋಗತ್ತಿದ್ನಿ. ಎಲ್ಲಿ ಕುಂದ್ರಾಕ ಆಗವಲ್ದು, ಸೊಂಟ ಭಾಳ ನೋಸತೈತೆ. ಭಾಳ ದಿನ ಆತಲ್ಲ ಈಗ ಕುಂತಿಲ್ಲ ಕೌದಿ ಹೊಲಿಯಕ್ಕೆ. ಒಂದೇ ಹತ್ರ ಕುಂತು ಕೆಲಸನೂ ಆಗತ್ತಿಲ್ಲವ. ಹೊಲಕ್ಕೆ ಹೋಗಿಲ್ಲ ನೋಡ್ರಿ, ಹಿಂಗೆ ಸೊಂಟ ನೋವಿಂದನ ಅರ್ಧ ಹೊಲ ಕಡೆಗೂ ಹೋಗಕ್ಕಾಗತ್ತಿಲ್ಲ. ಈ ಥಂಡ್ಯಾಗೂ ಹಂಗಾಗತೈತೆ ಬಿಡಕ್ಕ. ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಕೈ ಕಾಲು ಮೈ ಎಲ್ಲ ನೋಸಾತಾವ. ಅದಕ್ಕೆ ಇರ್ಬೇಕವ. ರೇಷನ್ ತಂದ್ರಿ ನೀವು? ರೇಷನ್? ಹ್ಞೂ ಅಕ್ಕ, ಮೊನ್ನೆ ತಗೊಂಡ್ ಬಂದ್ರು ನೋಡಿ ನಮ್ಮ ಮನೆಯವ್ರು. ನಿಮ್ದು? ನಮ್ದು ತಂದ್ರು ನೋಡಿ. ಏನೇನು ಕೊಟ್ಟಿದ್ದಾರೆ? ಇವ ಅಕ್ಕಿ, ಗೋಧಿ, 2 ಲೀಟರ್ ಸೀಮೆಣ್ಣೆ ಕೊಟ್ಟಿದ್ದಾರೆ. ನಿಮ್ಗೆ? ನಮಗೂ ಅದ ಕೊಟ್ಟಿದ್ದಾರೆ ನೋಡಿ. ಏನು ಬರ್ತಾ ಬರ್ತಾ ಎಲ್ಲ ಕಡಿಮೆ ಕೊಡತಾರವ. ಏನು ಮುಂದೆ ಹೋಗಿ ಅದು ಕೊಡೋದಿಲ್ಲ ಅನ್ನಿಸ್ತೈತೆ. ಅಕ್ಕಿ ಒಂದು ಬಿಟ್ರೆ ಏನು ಮಾಡೋದು, ಎಷ್ಟು ಕೊಡ್ತಾರೆ ಅಷ್ಟು ತಗೊಳ್ಳೋದಲ್ಲ. ಸೀಮೆಣ್ಣೆ 2 ಲೀಟ್ರ್ ಆಗತ್ತಿಲ್ಲ ನಮ್ಗೆ. ಅದಕ್ಕೆ ರಾಕೇಶರ ಅಜ್ಜಿ ಒಂದೇ ಮಾಡ್ಕೊಂಡು ತಿಂತೈತಲ್ಲ, ದುಡ್ಡಿಗಾದ್ರೆ ಇಸ್ಕೊಂಡು ಬಾ ಹೋಗಂತ ಹೇಳಿ ಕಳಿಸಿದ್ನಿ. ನಮ್ಮ ಮನೆಯವ್ರು ಈಗ ಇಟ್ಟು ಕ್ಯಾನ್ ಅಲ್ಲೇ ಕಟ್ಟೆ ಮ್ಯಾಗ ಐತೆ ನೋಡಿ, ತಂದು ಕೊಟ್ಟು ಹೊಲಕ್ಕೆ ಹೋದ್ರು ನೋಡಿ. ಹೌದೇನು, ನಮಗೇನು ಈಗ ಬೇಕಾಗೋದಿಲ್ಲ. ಏನು ಕರೆಂಟ್ ಭಾಳ ತೆಗೆದ್ರೆ ಅಷ್ಟೇ ಚಿಮ್ನಿ ಬಳಸ್ತೀವಿ. ಮಳೆಗಾಲದೊಳಗಂತೂ ಸೀಮೆಣ್ಣೆ ಬೇಕೇ ಬೇಕಕ್ಕ. ಅವಾಗೇನೇನು ಮಾಡೋದೈತೆ ಏನು. ಬರ್ತಾ ಬರ್ತಾ ಎಲ್ಲ ಕಡಿಮೆ ಕೊಡತ್ತಾರ. ಮತ್ತೆ ಇವು ಗೋಧಿ ಅವು ಇವು ಮಾರ್ಕೊಂಡು ತಿನ್ನತ್ತಾರಲ್ಲಕ್ಕ, ಅದಕ್ಕೆ ಎಲ್ಲ ನಿಲ್ಸಾತಾರ ಈಗ. ಹ್ಞೂನವ, ಈಗೀಗ ಭಾರಿ ಸ್ಟೀರಿಗೆ ಬಂದೈತೆ. ಅದಕ್ಕೆ ನೋಡಿ ಯಾರ್ಯಾರ್ದು ರೇಷನ್ ಕಾರ್ಡ್ ಬಂದ್ ಮಾಡತ್ತಾರಂತೆ. ಏನು ಮಾಡೋದವ, ಎಷ್ಟು ಕೊಡ್ತಾರ ಅಷ್ಟು ಅವ್ನು ಗಪ್ಪಿರೋದಲ್ಲ. ಹೌದಕ್ಕ, ನಾವಂತರೂ ಮನ್ಯಾಗ ರೇಷನ್ ಅಕ್ಕಿನೂ ಅನ್ನೋದು ಬಿಡು. ಯಾವಾಗಲೂ ಅಕ್ಕಿ ರೊಟ್ಟಿಗೂ ಅದಕ್ಕೂ ಅಂತಂದ್ರೆ ತಿಂಗಳು ಬಂದ ಬಿಡ್ತೈತೆ, ಮತ್ತು ರೇಷನ್ ಕೊಡ್ತಾರೆ. ಆ ಅಂಗಡಿ ಅಕ್ಕಿ 2 ತಿಂಗಳಿಗೆ ಒಂದ್ಸತಿ ಇಲ್ಲ 3 ತಿಂಗಳಿಗೆ ಒಂದ್ಸತಿ ಪಾಕಿಟ್ ತಂದಿಟ್ರೆ ಖಾಲಿನೇ ಆಗೋದಿಲ್ಲ. ಅದು ಮಾಡ್ತೀವಿ. ಯಾವಾಗಾದ್ರೂ ಒಮ್ಮೆ ಬಿರಿಯಾನಿ ಇಲ್ಲ ಅದು ಇದು ಮಾಡಿದ್ರೆ ಅಂಗಡಿ ಅಕ್ಕಿ ಬಳಸ್ತೀವಿ ನೋಡಿ. ಇದೊಂದು ಸ್ವಲ್ಪ ಮೆತ್ತಗೆ ಆಕೈತೆ, ಇಲ್ಲ ದಪ್ಪ ಇರ್ತೈತಲ್ಲ ಇದು ಅಕ್ಕಿ. ಒಂದೊಂದು ಚಲೋ ಬರ್ತಾವಕ್ಕ, ಅಂಗಡಿ ಅಕ್ಕ ಇದ್ದಂಗೆ ಇರ್ತಾವ. ನೋಡಿದ್ದೀವಿ ಒಂದೊಂದ್ಸಲ ಎಷ್ಟು ಚಲೋ ಬರ್ತಾವ ಅಕ್ಕಿ. ಈ ಸತಿ ನಿಮ್ಮ ಎಂತ ಬಂದಿದ್ದಾವೆ? ಏನೇನವ ಚಿಲ್ಲಾನ ಬಿಚ್ಚಿಲ್ಲ ನೋಡಿ, ಮೂಲ್ಯಾಗಿಟ್ಟಿರೋದು ಹಂಗೆ ಐತದೆ ಬಿಡು. ನಾಳೆ ನಾಡಿದ್ದು ಹಸ ಮಾಡಿದ್ರೆ ಆಕೈತೆ, ನೋಡಿದ್ರೆ ಆಕೈತೆ ಅಂತ ಹಂಗೆ ಬಿಟ್ಟೀನಿ. ಏನೀಗ ತಂದ್ರು ಉಣ್ಣಾಕಂತರೂ ಐತೆ ಹೋದ ತಿಂಗಳದು. ಅದು ಚಲೋ ಇದಾವೆ, ಅಂಗಡಿ ಅಕ್ಕಿ ಇದ್ದಂಗೆ ಇದಾವೆ. ಅವ ಮಾಡತ್ತೀವಿ ಈಗ. ಇವು ನೋಡ್ಬೇಕು, ನಾಳೆ ನಾಡಿದ್ದು ಒಂದು ಸ್ವಲ್ಪ ಹಸ ಮಾಡ್ತೀನಿ. ಬಾರ ಒಂದು ಸ್ವಲ್ಪ ಆರಿಸಿ ಕೊಡುವಂತೆ. ಬರ್ತೀನಿ ತಗೊಳಕ. ಯಾವತ್ತು ಹಸ ಮಾಡ್ತೀನಿ ನೀನು? ಒಂದಿನ ಮುಂಚೆನೇ ಹೇಳಿ ನನಗೆ. ಮತ್ತು ಹೊಲಗಿಲ್ಲಕ್ಕೆ ಹೋದ್ರೆ ಅದು ಬರೋಕ್ಕಾಗೋದಿಲ್ಲ, ಮತ್ತು ನಮ್ಮ ಮನೆಯವ್ರು ಬೈತಾರೆ. ಮತ್ತೆಲ್ಲ ಕೆಲಸ ಬಿಟ್ಕೊಟ್ಟು ಆ ಕಡೆ ಹೋಗಿದೆ ಅಂತ ಹೇಳು. ರಾತ್ರಿಗೆ ನಮ್ಮ ಮನೆಯವ್ರು ಹೇಳಿಡ್ತೀನಿ. ಅವತ್ತು ಮತ್ತೆ ಕೆಲಸ ಅದು ಮುಗಿಸ್ಕೊಂಡು ಬರ್ತೀನಿ ಬೇಕಿದ್ರೆ. ಕರೆನ ಅನ್ಕೊಂಡೆ ನೀನು? ಸುಮ್ಮನೆ ಹೇಳಿದ್ನಿ ಬಿಡವ. ನಾವು ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ಕುಂತ್ರೆ ಅರ್ಧ ಗಂಟೆಗೆ ಇರೋದಿಲ್ಲ. ಏನು ನೋಡೋ ನಿನ್ನ ಬಾಯಾಗ ಏನು ಬರ್ತೈತೆ ಕೇಳೋಣ ಅಂತ ಕೇಳಿದ್ನಿ. ಹೌದೇನು ಗೊತ್ತಾಗಿಲ್ಲ ನನಗೆ. ಬರ್ತೀನಿ ಬಿಡಕ. ಅದಕ್ಕೇನೆ ಒಬ್ರಿಗೊಬ್ರು ಮಾಡಿದ್ರೆ ಜಲ್ದಿ ಆಗ್ತಾವ ಕೆಲಸ. ಯಾಕೆ ಅವತ್ತು ನೀನು ಬಂದಿದ್ದಿಲ್ಲ ನಮ್ಮ ಅಕ್ಕಿ ಹಸ ಮಾಡಕ್ಕೆ? ಹಂಗೆ ನಾನು ಹೊಲಕ್ಕೆ ಹೋಗಿಲ್ಲ ಅಂತಂದ್ರೆ ಒಂದು ಹೆಜ್ಜೆ ಬಂದು ಹಸ ಮಾಡ್ಕೊಟ್ಟು ಹೋಗ್ತೀನಿ ತಗೋ. ಎಲ್ಲಿ ಮತ್ತೆ ನಿನ್ಗೆ ಹೇಳೋದು, ಇಬ್ಬರಿದ್ದೀವಿ ಮನ್ಯಾಗ ಮಾಡ್ಕೋತಿದ್ವಿ. ನೋಡೋಣ ತಗೋ, ಖಾಲಿ ಇದ್ರೆ ಬರುವಂತೆ. ಟೈಮ್ ಪಾಸ್ ಆಕೈತೆ ನಮ್ಗೆ. ಕೋಡಿಲ್ ಸಾರು ನೋಡೋ, ನೀನು ಬದ್ನೆಕಾಯಿ ಹಾಕಿ ಮಾಡಿದ್ದಿ? ಹ್ಞೂನಕ್ಕ, ಬದ್ನೆಕಾಯಿ ಹುಂಚೆ ಹುಳಿ ಹಾಕೋದು ಮಾಡೀನಿ. ಹೆಂಗಾಗೈತೆ ಏನೋ ಅದು ಅವಸರಕ್ಕೆ ಮಾಡೀನಿ. ನಿನ್ನಷ್ಟು ಅದು ರುಚಿ ಮಾಡಕ್ಕೆ ಬರೋದಿಲ್ಲಕ್ಕ. ನೀನು ಅವತ್ತು ಮಾಡಿದ್ ಕೊಟ್ಟಿದ್ದೆ ನೋಡಿ, ಭಾಳ ರುಚಿಯಾಗಿತ್ತದ ಸಾರು. ಇದು ಹೆಂಗಾಗೈತೆ ಏನು ತಿನ್ ನೋಡಿ. ಸಾರು ಘಮ ಘಮ ಅನ್ನತೈತೆ ಬಿಡವ, ರುಚಿಯಾಗಿರ್ತೈತೆ. ನಿನ್ನವು ಸಾರು ಚಲೋ ಆಗ್ತದೆ ತಗೋ, ನಾನೇ ತಿಂದಿಲ್ಲ. ಹಂಗ ಅದು ಒಬ್ರು ಕೈಯಾಗಿಂದ ಒಬ್ರಿಗೆ ರುಚಿ ಆಗ್ತೈತದ. ನಮ್ಗೆ ರುಚಿ ಅನ್ಸೋದಿಲ್ಲ ಸಾರುಗಳು. ಹೌದಕ್ಕ, ನನ್ನ ಕೈಯಾಗಿನ ಸಾರು ನನ್ಗೆ ರುಚಿನ ಅನ್ಸೋದಿಲ್ಲಕ್ಕ. ಅದು ಎಷ್ಟಾದ್ರೂ ಮಸಾಲೆ ಹಾಕಿ ಮಾಡಿನ. ಅದಕ್ಕೆ ಅವಾಗ ಬಂದು ನಿಮ್ಮ ಮನ್ಯಾಗಿನ ಸಾರು ಇಸ್ಕೊಂಡು ಹೋಗ್ತೀನಿ ನಾನು. ಆತಕ್ಕ 5 ನಿಮಿಷ ಒಂದು 15 ನಿಮಿಷ ಕುಂತೀನಿ ನಾನು ನಿನ್ನ ಜೋಡಿ ಮಾತಾಡ್ಕೊಂತ ಹೋಗ್ತೀನಿ. ನಾನು ಲೇಟ್ ಆಕೈತೆ, ಮತ್ತು ನಾನು ಹೋಗಿ ಅನ್ನಕ್ಕೆ ಇಡ್ಬೇಕು ನಾನು. ಮತ್ತು ನಮ್ಮ ಮುದುಕಿ ಗೊತ್ತಲ್ಲ ನಿನಗೆ, ಈ ತಗೊಳಕ ಕಡಲೆ ಗಿಡ ಮತ್ತು ಅದು ಲೋಟ ಅಂತ ಹೋಗ್ತೀನಿ ನೀನು ಒಳಗೀಗ. ಅಲ್ಲಿ ಕಟ್ಟೆ ಮ್ಯಾಗಿಡ್ಲಿ. ಅಯ್ಯ ಹೋಗಕ್ಕೆ ಎದ್ದ ನಿಂತ್ಕೊಂಡು ಈಗ. ಆತ ತಗೊಳವ. ಚಾ ಮಾಡೋಣಂದ್ರು ಬೇಡ ಅನ್ನತಿ. ಏನು ನೋಡಿ ಏನೇನು ಬ್ಯಾಡ ತಗೋಕ್ಕ. ಈಗ ಇನ್ನೊಂದಿನ ಬರ್ತೀನಿ. ಹೋಗಿ ಅನ್ನಕ್ಕೆ ಇಡ್ಬೇಕು ನಾನು. ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಇದ್ದೋಕಿದ್ನಿ. ಆತಾತು ಹೋಗವ. ಮತ್ತು ಅನ್ನಕ್ಕೂ ಇಡ್ಬೇಕನ್ನತಿ. ಹೋಗ್ ನಾಳೆ ಗೆಳೆ ಬರುವಂತೆ ಮತ್ತೆ. ಬರ್ತೀನಿ ತಗೊಳಕ. ಬರ್ಲಾ? ಆತಾತು ಹೋಗವ. ಹೇವ ಸರಿ, ಇದನ್ನು ಒಳಗಿಟ್ಟು ಬಂದೆ. ಆಮೇಲೆ ಕೌದಿ ಪುಟ್ಟಿ ಅದು ಇಟ್ಟು ಬರ್ತೀನಿ. ಗಂಗಾ, ಪ್ಯಾರ್ಲೆ ಗಿಡ ನೋಡುವ, ಇದು ಬಡ್ಡಿಯಿಂದನೂ ಒಣಗೋಗೈತೆ. ಜೀವ ಚೂರು ಚೂರು ಅನ್ನತೈತಿ. ಕಿತ್ತು ಬಿಸಾಕತೀನಿ. ಸರೋಜಾರ ಹೊಲ್ದಾಗಿಂದ ಎಂತ ಚಂದ ಸಸಿ ತಂದು ಹಾಕಿದ್ನಿ. ಅಕ್ತಿ ಮಾಡಿ ನೀರು ಹಾಕಿದ್ರು ಏನು ಕಡಿಮೆ ಬಿತ್ತ ಏನು ಉಳಿಲಿಲ್ಲ, ಸತ್ತ ಹೋಗ್ಬಿಡ್ತು ಬಿಡು. ಹಿತ್ತಲ್ದಾಗ ಒಂದು ಪ್ಯಾರ್ಲೆ ಗಿಡ ಇದ್ರೆ ಹುಡುಗರು ಹೋಗಿ ಬಂದು ತಿಂತಾರಂತ ಆಸೆಯಿಂದ ತಂದು ಹಾಕಿದ್ನಿ ನಾನು. ಏನು ಧಕ್ಕೆ ಆತ ಏನದಕ್ಕೆ. ಇವತ್ತು ಕಿತ್ತು ಬಿಸಾಕತೀನಿ ನೋಡಿ, ಎಲ್ಲ ಒಣಗ ಹೋಗಿದ್ದೆ. ಚೂರಾದ್ರೆ ಹಸಿರಿದ್ರೆ ಚಿಗುರು ಹೊಡಿತಿತ್ತದು. ಎಲ್ಲೋ ಅದರದ್ದು ಚಿಗುರೋ ಲಕ್ಷಣನ ಕಾಣತಿಲ್ಲ. ಸರಿ, ಉಷ್ಟು ದುಂಡಗೆ ಮಾಡಿ ಬೆಂಕಿ ಹಚ್ತೀನಿಲ್ಲ. ಅಯ್ಯ ಕಡ್ಡಿ ಪಟ್ನ ಒಳಗೆ ಮರ್ತು ಬಂದೀನಿ. ಒಟ್ಟ ಏನಾದ್ರೂ ಒಂದು ಮರ್ತು ಬರಲಿಲ್ಲ ಅಂತಂದ್ರೆ ಗಿರಿಜಕ್ಕನ ಅಲ್ಲ ನಾನು. ಏನು ಮಾಡೋದು, ಇದ್ದಾಳಲ್ಲ ಸೊಸೆ ಮತ್ತು ತಂದು ಕೊಡ್ತಾಳೆ. ಗಿರಿಜಕ್ಕ ಅನ್ನತ್ತೀನಿ ನಾನು. ಗಂಗಾ, ಗಂಗಾ,
ಏನು ಹತ್ತೈತೆ ಕಾಟ ಏನೋ ಅನ್ಕೋತಾಳೆ ಏನೋ ನಮ್ಗಂಗೆ ಏನು ಮಾಡೋದು ಮತ್ತೆ. ಇಲ್ಲಾಂದ್ರೆ ನಾನೇ ಈಗ ಒಂದು 4 ಟೊಮೆಟೊ ಹಣ್ಣು ಒಂದು ಪಪ್ಪಾಯ ಹಣ್ಣು ಸಿಕ್ಕೈತೆ ಅದಿಟ್ಟು ನಾನೇ ತಗೊಂಡು ಬರ್ತೀನಿ ಸಡಿ. ಪಾಪ ಮತ್ತೆ ಏನು ಕಸ ಗಿಸ ಗುಡ್ಸತ್ತಾಳೆ ಏನೇ, ಹುಡುಗರು ಬರ್ತಾರೆ ಸಾಯಂಕಾಲಕ್ಕೆ, ನಾನು ಹೋಗಿ ತರ್ತೀನಿ. ಮತ್ತೆ ಹಂಗೆ ಆಡ್ಕೊಂಡು ಬಂದ್ರೆ ಆಕೈತೆ. ಗಿರಿಜಕ್ಕ ಹಿಟ್ಲಿಂದ ವಿಡಿಯೋ ಮಾಡ್ರಿ ಅಂತ ಒಬ್ರು ಸಿಸ್ಟರ್ ಕಾಮೆಂಟ್ ಹಾಕಿದ್ರ ರೀ. ಅದಕ್ಕೆ ಹೆಂಗೋ ಸ್ವಚ್ಛ ಮಾಡೋದಿತ್ತಲ್ರಿ, ಇದ ನೆಪದಾಗ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡತ್ತೀನಿ ರೀ. ಭಾಗ್ಯಲಕ್ಷ್ಮಿ ಸಿಸ್ಟರ್ ಅವರು ಅದು ಪಕ್ಷಿದು ವಾಯ್ಸ್ ಹಾಕಿದಿರಿ, ಅದ್ರದ್ದು ವಿಡಿಯೋನು ಮಾಡಿ ಹಾಕ್ಬೇಕಾಗಿತ್ತಂತ ಹೇಳಿದ್ರಿ. ನಾನಿರೋದು ರೂಮ್ ಕೆಳಗ್ರಿ, ಅದು ಸೀಟ್ ಮ್ಯಾಗಿತ್ತು. ನಾನು ಮತ್ತು ಹೊರಗಿಂದ ಹೋಗಿ ಎಣ್ಣೆ ಹತ್ಕೊಂಡು ಹೋಗಿ ವಿಡಿಯೋ ಮಾಡ್ಬೇಕಾಗಿತ್ತು ರೀ. ಅದಕ್ಕೆ ಮಾಡಿಲ್ಲ ರೀ ಸಿಸ್ಟರ್. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಹಿಂಗೆ ಬೆಳಕಿದ್ದಾಗಲ ಅದು ಪಕ್ಷಿ ಬಂದರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಆಯ್ತಾಯ್ತು ಬರ್ರಿ, ಮಾತಾಡೋದು ಆತು, ಬರೀ ವಿಡಿಯೋನ ಮಾಡಲ್ರಿ ನೀವು ಅಂತ ಮತ್ತೆ ಬೈಕೋಬೇಡ್ರಿ. ಬರ್ರಿ. ಹರೇ ರಾಮ್ ಕೃಷ್ಣ. ಅತ್ತೆ ಏನು ಮಾಡತ್ತೀರಿ? ಅಯ್ಯ ನೀನ ಬಂದಿ? ಏನಿಲ್ಲ ಬಾರವ, ಕಡ್ಡಿ ಪಟ್ನ ಒಂದು ಸ್ವಲ್ಪ ಬೇಕಾಗಿತ್ತು, ಅದಕ್ಕೆ ಇದು ಮರ ಇಟ್ಟು ತಗೊಂಡು ಬರೋಣ ಅಂತ ಹೊರಟಿದ್ದೀನಿ ನೋಡಿ. ನೀನ ಬಂದು ತಗೋ ಇದು ಕಡ್ಡಿ ಪಟ್ನ ತಗೊಂಡು ಬಂದೆ. ಆಗ ಅಲ್ಲಿ ಪ್ಯಾರ್ಲೆ ಗಿಡ ಎಲ್ಲ ಅದು ಒಣಗಿ ಹೋಗಿತ್ತು ನೋಡಿ, ಅವು ಇವು ಗಿಡ ಒಂದು ಸ್ವಲ್ಪ ದುಂಡಗೆ ಮಾಡಿಟ್ಟಿನಿ, ಬೆಂಕಿ ಹಚ್ತೀನಿ, ಕಡ್ಡಿ ಪಟ್ನ ತಗೊಂಡು ಬರ್ತೀನಿ ನಡಿ. ಬರ್ತೀನಿ ನಾನು. ಇಲ್ಲ ಅಂದ್ರೆ ಕೊಡ್ರಿ, ಅದು ಮರ ಒಳಗಿಟ್ಟು ಕಡ್ಡಿ ಪಟ್ನ ತಗೊಂಡು ಬರ್ತೀನಿ ರೀ. ಇಟ್ಟು ತಗೊಂಡು ಬರ್ತಿ ಎಲ್ಲಿ ಮತ್ತೆ ನಿನ್ಗ ಹೇಳೋದು ಪಾಪ, ಅವು ಇವು ಕೆಲಸ ಇರ್ತಾವೆ, ಕಸ ಗುಡ್ಸೋದು. ಹುಡುಗರು ಬಂದ್ರೆ ಇರ್ಲಿ ಕೊಡ್ರಿ, ಬಾಂಡೆ ತಿಕ್ಕೋದು ಕಸ ಗುಡ್ಸೋದು ಅದೇನು ಭಾಳ ದೊಡ್ಡ ಕೆಲಸ ರೀ. ಹುಡುಗರು ಇನ್ನೂ ಬಂದಿಲ್ರಿ, ಈಗ 4 ಗಂಟೆ ಆಗಾಕ ಬಂದೈತ್ರಿ, ಒಂದು 10 ನಿಮಿಷ ಕಡಿಮೆ ಐತೆ. ಬರ್ತಾರಿ 4:15ಗಲ್ರಿ ಅವ್ರು ಶಾಲೆ ಬಿಡೋದು. ಇನ್ನು 4 ಗಂಟೆನೂ ಆಗಿಲ್ಲ. ಅಯ್ಯ ನಾನು ಟೈಮ ನೋಡಕ್ಕೆ ಹೋಗಿಲ್ಲ, ಕೌದಿ ಪುಟ್ಟಿ ಒಳಗಿಟ್ಟು ನೀರು ಕುಡ್ದು ಹಂಗೆ ಇತ್ತಲ್ ಕಡೆಯಿಂದ ಹಾಸಿ ಈ ಕಡೆಗೆ ಬಂದಿ ನಾನು. ಬಿಡು, ಮತ್ತು ಹುಡುಗರು ಬರೋ ಹೊತ್ತಾತೆ, ಕಸ ಗಿಸ ಗುಡಿಸಿ ಮತ್ತು ಅವ್ರಿಗೆ ಬೂಸ ಏನು ಮಾಡ್ತೀಯಲ್ಲ, ಅದು ಹಾಲ್ಗಿಲ್ ಕಾಯಿಸಿ ಎಲ್ಲ ಮಾಡ್ತಿ, ಮತ್ತೆ ಎಲ್ಲಿ ಹೇಳೋದು ನಾನೇ ತೊಗೊಂಡು ಬರ್ತೀನಿ ಅಂತ ಬರಾತಿದ್ನಿ ಈಗ. ಬೂಸ್ ಅಲ್ರಿ ಅತ್ತೆ, ಅದು ಬೂಸ್ಟ್ ರೀ. ಇಲ್ರಿ, ಆಮೇಲೆ ಅವ್ರು ಬಂದ್ರೇನ ಮಾಡಿಕೊಟ್ರೆ ಹಾಕಿದಂತ ಹಾಲು ಕಾಯಿಸಿ ಇಟ್ಟಿದ್ದೀನಿ ರೀ. ಈ ಕಸ ಅದು ಗುಡಿಸಿ ಹಾಲು ಕಾಯಿಸಿ ಬಂದಿದ್ದೀನಿ ರೀ. ನಿಮ್ಮ ಚಾ ಮಾಡ್ಲೇನಂತ ಕೇಳೋಣಂತ ಬಂದಿರಿ ನಾನು. ಏನೇನವ ಅವಸರದಾಗ ಅನ್ನಕ್ಕೆ ಬರೋದಿಲ್ಲ ಬಿಡೋದಿಲ್ಲ, ಚಾಕ್ಲೇಟ್ ಹಾಲ ಅಂತೀನಿ ನಾನು. ಆತ ತಗೋ, ಮತ್ತು ಅವ್ರು ಬಂದ್ರೆ ಮಾಡಿಕೊಡುವಂತೆ. ಚಾ ಬ್ಯಾಡ ತಗೋ, ಈಗ ನಿಮ್ಮ ಮಾವ ರಾಜು ಅದು ಬರಲಿ, ಆಮೇಲೆ ಒಂದೇ ಸಲ ಇಟ್ರೆ ಹಾಕೈತೆ, ಮತ್ತು ಅಲ್ಲಿಗೆ ನಮ್ಗೆ ಅವ್ರಿಗೆ 2 ಸಲ ಹಾಕೈತೆ. ಮತ್ತು ಅದು ಒಲೆ ಹಚ್ಚಿ 2 ಸತಿ ಕಾಯಿಸಿದ್ರೆ ಏನು ರುಚಿನೇ ಇರೋದಿಲ್ಲ ಚಾ. ಒಮ್ಮಿಕ ಮಾಡುವಂತೆ. ಈಗೇನು ಸಾರು ಐತಲ್ಲ, ಸಾರದು ಏನು ಮಾಡೋದಿಲ್ಲ. ಈ ತಗೋ ಇದು ಒಂದು 4 ಹಾಗಲಕಾಯಿ ಸಿಕ್ಕಿದಾವೆ, 4 ಮೆಣಸಿನ್ಕಾಯಿ, ಟೊಮೆಟೊ ಗಿಡ ಎಲ್ಲ ಕಿತ್ತು ಬಿಸಾಕಿದ್ನವ, ಎಲ್ಲ ಒಣಗೋಗಿದ್ದು. ಹಾಕಿದ್ರೆ ಹಾಕೈತೆ, ಮತ್ತೆ ಅಲ್ಲಿಗೆ ಹೋಗಿ ಬಿಡೋದು ಹಂಗನು ಕಾಣತಿರ್ಲಿಲ್ಲ, ಎಲ್ಲ ಒಣಗೋಗಿದ್ದವು ಗಿಡ. ಪಪ್ಪಾಯ ಏನು ನೋಡಿದ್ ಒಂದು ಬಿಟ್ಟಿತ್ತು, ಹಣ್ಣು ಹಾಕೈತೆ 1-2 ದಿನ ಅಂತ, ಅದನ್ನು ಕಿತ್ನಿ. ಆಯ್ತು ತಗೊಳ್ರಿ ಅತ್ತೆ, ಮತ್ತು ಅವ್ರು ಬಂದ್ರನ ಮಾಡೋಣಂತ್ರಿ. ಆ ಪಪ್ಪಾಯನ್ ಒಂದೇ ಸಿಕ್ತ್ರಿ ಇದು? ದೊಡ್ಡದಂದ್ರೆ ಒಂದೇ ಇತ್ತವ, ಅದು ಅದಕ್ಕೆ ಕಿತ್ನಿ, ಹುಡುಗರು ಅದ್ರ ತಿಂತಾರಂತೆ. ಇನ್ನೊಂದು 2-3 ಇದಾವೆ, ಎಲ್ಲ ಸಣ್ಣ ಸಣ್ಣ ಇದಾವೆ. ಇನ್ನು ದೊಡ್ಡವಾಗಬೇಕಂದ್ರೆ ಇನ್ನೊಂದು 15 ದಿನ ಆದ್ರೆ ಬೇಕವು. ಅವಾಗೆಲ್ಲ ಹಿತ್ತಲ್ದಾಗ ಬಂದ್ರೆ ಸೊಪ್ಪು, ಕೆಂಪು ಸೊಪ್ಪು, ಮತ್ತು ಹಾಗಲಕಾಯಿ ಬಳ್ಳಿ, ಮೆಕ್ಕೆಜೋಳ ಎಲ್ಲ ನೋಡಿದ್ರೆ ಎಲ್ಲ ಹಚ್ಚ ಹಸಿರು ಕಾಣತೈತ್ರಿ. ಈಗ ನೋಡ್ರಿ ಏನು ಇಲ್ಲ ಅಲ್ರಿ, ಎಲ್ಲ ಖಾಲಿ ಖಾಲಿ ಬನ ಬನ ಅನ್ನತೈತೆ. ನವ ಬನ ಬನ ಕಾಣತೈತೆ. ಮತ್ತು ಏನು ಮಾಡೋದು, ಎಲ್ಲ ತಿಂತೀವಲ್ಲ, ಎಲ್ಲ ಖಾಲಿ ಆಕೈತೆ. ಮತ್ತು ಅವು ಇವು ಬಳ್ಳಿ ಎಲ್ಲ ಒಣಗಿ ಹೋಗ್ತಾವಲ್ಲ, ಇನ್ನೊಮ್ಮೆ ಹಾಕಿದ್ರೆ ಎಲ್ಲ ಹಂಗೆ ಕಾಣ್ತೈತೆ. ತಗೋ ಹಾಕೊಂಡು ತಗೋ, ಈಗ ಮಳೆಗಾಲ ಬಂದರೆ ಹಾಕಿದ್ರೆ ನೋಡುವಂತೆ ಕಾಲಿಡಕ್ಕೆ ಜಾಗ ಆಗೋದಿಲ್ಲ. ಹಂಗೆ ಹುಲ್ಲು ಮತ್ತು ಸೊಪ್ಪು ಅವು ಇವು ಬೆಳಿತಾವೆ, ಹುಡ್ತಾವೆ ಎಲ್ಲ. ಈಗ ಬೀಜ ಅದು ಬಿದ್ದಿರ್ತಾವೆ, ಇದ್ರದ್ದು ಸಬಕ್ಸಿ ಸೊಪ್ಪು ಅವು ಇವು ಒಣಗಿ ಎಲ್ಲ ನಾವು ಹಾಕೋದ ಬೇಡ, ಅದು ಮಳೆಗಾಲದೊಳಗೆ ತನ್ನಿಂದ ತಾನೇ ಹುಡ್ತಾವೆ. ಹೌದ್ರಿ ಅತ್ತೆ, ಮಳೆಗಾಲದೊಳಗೆ ಕಳೆ ತೆಗಿಯಾಕೆ ಟೈಮ್ ಹೋಗ್ಬಿಡ್ತೈತ್ರಿ, ನಿಮ್ಗೆ ಹಿತ್ತಲ್ದಾಗ ಇರ್ತೀರಿ. ಅಯ್ಯ ಅದೇನ್ರಿ, ಅದು ಪ್ಯಾರ್ಲೆ ಗಿಡ ಕಿತ್ರಿ? ನಾವು 50 ಕಿತ್ತು ಬಿಸಾಕಿದ್ನಿ ನೋಡಿ. ಏನು ನೀರು ಹಾಕಿ ಆದ್ರೆ ಏನು ಪ್ರಯೋಜನ, ಅದಕ್ಕೆ ಚಿಗ್ರಾತನೇ ಇಲ್ಲ. ಅದು ನೋಡೋಣ ತಗೋ, ಸರೋಜಾರ ಹೊಲ್ದಾಗ ಇನ್ನೊಂದು ಸಸಿ ಇದ್ರೆ ತಂದು ಹಾಕೋಣಂತ. ಮತ್ತೆ ಏನು ಮಾಡೋದು, ಆದರೂ ಎಷ್ಟು ದೊಡ್ಡದಾಗಿರೋದು ಗಿಡ ಒಣಗೋದು ನೋಡ್ರಿ. ಆತತ್ ಕೊಡ್ರಿ, ಅದು ಮರ ಒಳಗೆ ಹೋಗಿಟ್ಟು ಕಡ್ಡಿ ಪುಟ್ನ ತೊಗೊಂಡು ಬರ್ತೀನಿ ರೀ. ಆತ ತಗೋ, ಇಟ್ಟು ತೊಗೊಂಡು ಬಾವು. ಕೊಡ್ರಿ ಅತ್ತೆ. ಅವು ಒಣಗಿರೋ ಗಿಡ ಎಲ್ಲ ಅಲ್ಲಿಗೆ ಯಾಕೆ ದುಂಡಗೆ ಮಾಡಿದಿರಿ? ಅಲ್ಲಿ ಬೆಂಕಿ ಹಚ್ತೀರಿ? ಅಲ್ಲ ಹಚ್ಚೋಣ ದುಂಡಗೆ ಮಾಡಿನವ. ಯಾವ ಗಿಡ ಇಲ್ಲ ತಗೋ ಅಲ್ಲಿ ಜಳ ಬಡಿಯೋಕೆ, ಅಲ್ಲ ಹಚ್ಚೋಣ ತಗೋ. ಜಳ ಬಡಿಯೋದಿಲ್ರಿ, ಆದ್ರೆ ಮಣ್ಣು ಕರ್ರಾಗ ಆಗ್ತೈತ್ರಿ, ಮತ್ತು ಕಿಡಿ ಹಾರ್ತಾವಲ್ರಿ, ಆ ಕಡೆ ಈ ಕಡೆ ಹೋದ್ರೆ ಬ್ಯಾಡ್ ತಗೊಳ್ರಿ. ಮತ್ತು ಬೇಲಿ ಎಲ್ಲ ಇದಾವೆ, ಬೇಲಿಂದ ಆಚೆಗೆ ತೊಗೊಂಡೋಗಿ ಬೆಂಕಿ ಹಚ್ಚ್ರಿ ಅಲ್ಲ, ಆ ಕಡೆಗೆ ಹಚ್ಚೋಣ. ತಗೋ, ಮತ್ತು ಹಂಗೆ ಮಾಡೋಣ. ಅವು ಒಣಗಿರೋ ಪುಟ್ಟಿ ಇತ್ತು, ಒಂದು ಕಸ ಅವು ಇವು ಇದ್ವು ಎಲ್ಲ ಬಿಸಾಕಿನಿ, ಮತ್ತು ಅಲ್ಲ ತೊಗೊಂಡೋಗಿ ಹಾಕಿನ ತಗೋ. ಇದೇನು ಭಾಳ ಇಲ್ಲ ಹಚ್ಚಿದ್ರೆ ಹಾಕೈತೆ, ಅದೇನು ಅಲ್ಲ ಸುಟ್ಟರು ಗೊಬ್ಬರ ಆದಂಗೆ ಹಾಕೈತೆ. ಸುಟ್ಟಿರೋ ಮಣ್ಣು ಗೊಬ್ಬರ ಹಾಕೈತಲ್ಲ, ಅವು ಬೂದಿ ಎಲ್ಲ ಇದಾಗಿ
ಆತ ತಗೊಳ ಮತ್ತೆ ಅಲ್ಲ ಹಚ್ಚೋನು ನೀನ್ ಹೇಳತ್ತೆ ಅಂದ್ರೆ ಗೊಬ್ಬರ ಆಗ್ತೈತ್ರಿ ಆದ್ರ ಅಲ್ಲಷ್ಟು ಸುಟ್ಟಿರೋ ಜಾಗ ಚಂದ ಕಾಣಿಸೋದಿಲ್ಲಲ್ರಿ ಹಿತ್ತಲ್ದಾಗ ಬಂದ್ರ ಅದಕ್ಕ ಹೇಳಿದ್ನಿರಿ ಆತತಿರಿ ಇದಿಟ್ಟು ಕಡ್ಡಿ ಪುಟ್ನ ತಗೊಂಡ್ ಬರ್ತೀನ್ರಿ ಹಂಗ ಹೇಳಿದೆ ನೀನ್ ಹೇಳೋದು ಕರೆನ ಐತವ ಅಲ್ಲ ಹಚ್ಚಿದ್ರೆ ಹಾಕೈತೆ ಆತ ತಗೋ ಇಟ್ಟು ತಗೊಂಡ್ ಹೋಗು ಜಲ್ದಿ ಒಬ್ಬಾಕಿಗೆ ಸಾಕ್ಸೋದನ್ನೇ ಇಲ್ಲ ಇವು ಆರ್ತಿ ಬಂದ್ರೆ ಮುರಿದಿದ್ರೆ ಆಗೋದು ಮತ್ತು ಸಂಜೆ ಮುಂದೆ ಕಟ್ಟೆ ಮ್ಯಾಗ ಸೊಳ್ಳೆಗಳು ಕುಂದ್ರಾಕ್ ಕೊಡೋದಿಲ್ಲ ಅಷ್ಟು ಕಡಿತ ಅದಕ್ಕೆ ಒಳಗಿನ ಕೆಲಸ ಎಲ್ಲ ಬಿಟ್ಕೊಟ್ಟು ಬಂದೆ ಬೀನ್ಸ್ ಮುರಿಯಾಕೆ ಕುಂತೀನಿ ಬರಾಬರ ಮುರಿದು ಒಂದು 4 ಭಾಂಡೆ ಇದಾವೆ ತಿಕ್ಕಿ ಕಸ ಗುಡಿಸ್ತೀನಿ ಚಾಗ ಆಮೇಲೆ ಇಟ್ರೆ ಹಾಕೈತಿ ಇವರು ಇಲ್ಲ ಅಡ್ಡಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಎಲ್ಲ ಅಂಗಡಿ ಹತ್ರಕ್ಕೆ ಹೋಗಿದ್ದಾರೆ ಏನೇ ಒಮ್ಮೆಲೆ ಇಡ್ತೀನಿ ಅಷ್ಟೊತ್ತಿಗೆ ಆರ್ತಿನೂ ಬರ್ತಾಳೆ ಬಂದರೆ ಆಮೇಲೆ ಚಾ ಇಡ್ತೀನಿ ಕೂಗು ಕೋಗಿಲೆ ಕೂಗಿದೆ ಯಾಕಂತೀಯ ಐ ಅವ ಹೊರಗ ಕುಂತಾಳೆ ಅವ ನನ್ ಬನ್ನಿ ಆರ್ತಿ ಯಾಕೆ ಇವತ್ತು ಇಷ್ಟು ದೌಡ್ ಬಂದಿ ಇವತ್ತು ಎಕ್ಸಾಮ್ ಇತ್ತು ಬೇ ಅದಕ್ಕೆ ದೌಡ್ ಬಿಟ್ರಿ ಏನ್ ಬೀನ್ಸ್ ಮುರಿಯಾತಿ ನಾವ ಬೀನ್ಸ್ ಮುರಿಯಾತೀನಿ ನೋಡ್ ಆಮೇಲೆ ಅಂದ್ರೆ ಸೊಳ್ಳೆ ಕಡಿತಾವ ಅದಕ್ಕೆ ಬೀನ್ಸ್ ಮುರಿಯಾಕ ಕುಂತಿದ್ನಿ ಚಲೋ ತಗೋ ದೌಡ್ ಬಂದಿದ್ದೆ ಓಹ್ ಬರ ಹೋಗ್ ಬಟ್ಟೆ ಬ್ಯಾರೆದ್ ಹಾಕೊಂಡು ಬಾ ಹೋಗ್ ಬೀನ್ಸ್ ಮುರಿಯನ್ ಅವ ಈಗಾದ್ರ ಬರಾತೀನಿ ಬಿ ಶಾಲೆಯಿಂದ ನಾನು ಹೊಟ್ಟೆ ಹಸ್ತೈತಿ ನನಗೆ ಒಳ್ಳೆ ಹುಡುಗಿ ಅವ ನಾನೇನು ಈಗ ಬಾ ಅನ್ನತೀನಿ ನಿನಗೆ ಬ್ಯಾರೆದ್ ಬಟ್ಟೆ ಹಾಕೊಂಡು ಹೋಗಿ ಊಟ ಅದು ಮಾಡ್ಬೋ ಹೋಗು ನೋಡಿಲ್ಲ ನನ್ನ ಕೈಯಾಗ ಮ್ಯಾಗಿ ತಗೊಂಡ್ ಬಂದಿನಿ ನಾನು ಅದ್ಯಾಕೆ ತಗೊಂಡ್ ಬಂದಿ ಈಗ ಏನು ಅದು ಮಾಡ್ಕೊಂಡ್ ತಿಂತಿ ಈಗ ಬೇಡ ಹೋಗ್ ಅನ್ನ ಸಾರು ಐತೆ ಎಷ್ಟೊಂದು ಸಾರು ಅನ್ನ ಎಲ್ಲ ಐತೆ ಭಾಳ ರುಚಿಯಾಗೈತೆ ನೋಡಿ ಟೊಮೆಟೊ ಸಾರು ಮಾಡೀನಿ ಊಟ ಮಾಡಿ ಬಾ ಹೋಗ್ ರಾತ್ರಿಗೆ ಮಾಡ್ಕೊಂಡ್ ತಿನ್ನು ಅಂತ ಹೋಗಿ ಮತ್ತೆ ಲೇಟ್ ಆಕೈತಿ ಈಗ ನಂಗೆ ಅನ್ನ ಸಾರು ಬ್ಯಾಡ ಬೇ ಮ್ಯಾಗಿನ ತಿಂತೀನಿ ನಾನು ಇದನ್ನ ಭಾಳ ತಗಲ್ಲ 2 ನಿಮಿಷದೊಳಗೆ ಹಾಕೈತಿ ನೋಡಿ ಇದ್ರ ಮ್ಯಾಗ ಬರ್ದಿದ್ದಾರೆ 2 ಮಿನಿಟ್ ಮ್ಯಾಗಿ ಅಂತ ನೀನ್ ಏನಂದ್ರು ಲೇಟ್ ಆಕೈತಿ ಈಗ ಒಳಗೆ ಹೋಗಿ ಕೈಕಾಲು ಮುಖ ತಕೊಂಡು ಬೇರೆ ಬಟ್ಟೆ ಹಾಕೊಂಡು ಅದು ಮ್ಯಾಗಿ ಮಾಡ್ಕೊಂಡು ತಿಂದು ಹೊರಗೆ ಬರೋಷ್ಟೊತ್ತಿಗೆ ಅಂದ್ರೆ ನನ್ನ ಬೀನ್ಸ್ ಮುರಿಯವಾಗಿ ಭಾಂಡೆ ತಿಕ್ಕಿ ಕಸ ಗುಡಿಸಿ ಎಲ್ಲ ಕೆಲಸ ಆಕೈತೆ ಆಮೇಲೆ ಬಂದು ಏನು ಮಾಡ್ತಿ ಅದಕ್ಕೆ ಬೇಡವ ಅನ್ನ ಸಾರು ಐತಿ ಊಟ ಮಾಡೋಗಂತಂದ್ರು ಕೇಳೋದಿಲ್ಲವ ಯವ ಆತ ತಗೋ ಏನೇನು ಮಾಡ್ತಿ ಮಾಡೋಗ ಆದ್ರೆ ಇವು ಒಲೆ ಕೆಂಡನೂ ಇಲ್ಲ ಏನಿಲ್ಲ ಮತ್ತೆ ಒಲೆ ಹಚ್ಕೊಡಕ್ ನಾನು ಬರ್ಬೇಕೀಗ ಬ್ಯಾಡ್ ತಗೋಬೇ ಸ್ಟವ್ ಐತಲ್ಲ ಅದ್ರ ಮ್ಯಾಗ ಮಾಡ್ಕೋತೀನಿ ತಗೋ ನಾನು ಅದ್ರಾಗೂ ಸೀಮೆ ಎಣ್ಣೆ ಎಷ್ಟೆಷ್ಟು ಐತೆ ಏನವ ನಾನು ನೋಡೇ ಇಲ್ಲ ಆತ ತಗೋ ದೌಡ್ ಮಾಡ್ಕೊಂಡ್ ತಿಂದು ಬಾ ಹೋಗ್ ಆ ತಗೋಬೇ ದೌಡ್ ಬರ್ತೀನಿ ತಗೋ ನಾನು ನೋಡಿ ಚಾಪೆನೂ ಇಲ್ಲ ಬಿಟ್ಟೈತಿ ಅವಾಗ ಎಷ್ಟು ಸತಿ ಹೇಳಿ ನಾನು ತಗೊಂಡಿದ್ದಷ್ಟು ಅದೇ ಜಾಗಕ್ಕೆ ಇಡ್ಬೇ ಅಲ್ಲಲ್ಲಿ ಇಡಬೇಡ ಮತ್ತೆಲ್ಲ ಹೆಂಗ್ ಚಲೋ ಕಾಣಿಸೋದಿಲ್ಲ ಮನೆ ಅಂತ ಹೇಳಿದ್ರು ಮತ್ತು ಇಲ್ಲ ಇಟ್ಟು ಹೋಗಿ ಬೀನ್ಸ್ ಮರಿಯಾಗ ಕುತ್ಕೊಂಡೈತಿ ಇವತ್ತು ಜಲ್ದಿ ಬಿಟ್ಟಿದ್ದಾರೆ ನೋಡ್ಸೋದು ಎಲ್ಲ ಬರ್ದು ಶಿಲ್ಪಾ ಮನೆಗೆ ಹೋಗ್ಬೇಕಂತ ಮಾಡಿದ್ನಿ ನಾನು ಇನ್ನೂ ಒಳಗೆ ಕಾಲಿಟ್ಟಿಲ್ಲ ಅಲ್ಲೇ ಬೀನ್ಸ್ ಮುರಿಬಾ ಅದು ಮಾಡ್ಬಾ ಇದು ಮಾಡ್ಬಾ ಅಂತ ಹಿಂಗ ಮಾಡಿದ್ರೆ ನಾವು ಯಾವಾಗ ಆಟ ಆಡೋಕೋದು ಹೋಗೋದು ಪಾಪ ಶಿಲ್ಪಾ ಸಿಟ್ಟು ಆಗತ್ತಾಳ ಬರಾತನ ಇಲ್ಲ ನೀನಂತ ಮ್ಯಾಗಿ ಮಾಡ್ಕೊಂಡು ತಿಂದು ಹಂಗ ಒಂದು ಸ್ವಲ್ಪ ಬೀನ್ಸ್ ಮುರಿದಂಗೆ ಮಾಡಿ ಶಿಲ್ಪಾ ಮನೆಗೆ ನೋಟ್ಸ್ ಇಸ್ಕೊಂಡು ಬರಕ್ಕೆ ಹೋಗ್ತೀನಿ ಬೆನ್ ಸುಳ್ಳು ಹೇಳಿ ಹೋಗ್ತೀನಿ ಹೆಂಗೆ ನನ್ನ ಐಡಿಯಾ ಹಿಂಗೆ ಹೇಳಿ ಹೋಗ್ಬೇಕು ಅಂದ್ರೆ ಕಳಿಸ್ತೈತಿ ಇಲ್ಲ ಅಂದ್ರೆ ಕಳಿಸೋದೇ ಇಲ್ಲ ನನಗೆ ಜಲ್ದಿ ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಇಲ್ಲ ಮೊದಲು ಡ್ರೆಸ್ ಚೇಂಜ್ ಮಾಡ್ತೀನಿ ಅಲ್ಲೇನ್ ನೋಡತ್ತೀರಿ ಇನ್ನೂ ಹೋಗಿಲ್ರಿ ನಾನು ಇಲ್ಲ ಇದ್ದೀನಿ ಭಾಳ ದಿನ ಆತಲ್ರಿ ನಿಮ್ಮನ್ನೆಲ್ಲ ಮಾತಾಡ್ಸಿ ಹೋಗೋಣಂತ ಮತ್ತೆ ಹಿಂದಕ್ಕೆ ಬಂದಿ ನೋಡ್ರಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ ನಾವು ಮಸ್ತ್ ಇದೀವ್ರಿ ಅಪ್ಪ ಈಗ ಶಾಲೆಯಿಂದ ಜಸ್ಟ್ ಬಂದಿರಿ ಬರ್ಬೇಕಾದ್ರೆ ಅಲ್ಲಿ ಅಂಗಡಿ ಹತ್ರಕ್ಕೆ ನಮ್ಮ ಅಪ್ಪಾಜಿ ಅವರು ಇದ್ರು ಮ್ಯಾಗಿ ಕೊಡ್ಸಂತ ಹೇಳಿದ್ನಿ ಕೊಡ್ಸಿದ್ರಿ ತಗೊಂಡು ಬನ್ನಿ ಅವ ಏನು ಬೀನ್ಸ್ ಮುರಿಬಾ ಅದು ಮಾಡ್ಬಾ ಇದು ಮಾಡ್ಬಾ ಅಂತ ಕರೆಯತೈತೆ ಅದಕ್ಕೆ ಹೊಟ್ಟೆ ಹಸ್ತೈತೆ ಮ್ಯಾಗಿ ಮಾಡ್ಕೊಂಡು ತಿಂತೀನಂತ ಒಳಗೆ ಬನ್ನಿರಿ ಈಗ ಮ್ಯಾಗಿ ಮಾಡ್ಕೊಂಡು ತಿಂದು ಸ್ವಲ್ಪ ಬೀನ್ಸ್ ಮುರಿದಂಗೆ ಮಾಡಿ ಶಿಲ್ಪಾ ಮನೆಗೆ ಹೋಗ್ಬೇಕಂತ ಮಾಡೀನ್ರಿ ನೋಡ್ಬೇಕು ಅವ್ವ ಕಳಿಸತೈತೆ ಇಲ್ಲ ಗೊತ್ತಿಲ್ಲ ನೋಡಂಬರಿ ಇವತ್ತಿನ ಕತೆ ಏನಾಕೈತೆ ಅಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಗುಡ್ ಈವ್ನಿಂಗ್ ದೊಡ್ಡಮ್ಮ ಇಲ್ಲಿ ನೋಡು ನನ್ನ ಕೈಯಾಗ ಏನೈತೆ ಮ್ಯಾಗಿ ಮಾಡ್ಕೊಂಡು ತಿನ್ನಕ್ಕೆ ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದೀನಿ ಆತದ್ ಬರಲಾ ಜಲ್ದಿ ಡ್ರೆಸ್ ಚೇಂಜ್ ಮಾಡಿ ಮ್ಯಾಗಿ ಮಾಡ್ತೀನಿ ನಿಂಗೂ ಕೊಡ್ತೀನಿ ಹಬ್ಬ ನನ್ನ ರೂಮಿಗೆ ಬಂದರೆ ಏನೋ ಒಂಥರ ಖುಷಿ ಆಕೈತೆ ಎ ಸಿ ರೂಮ್ ಒಳಗೆ ಬಂದಂಗೆ ಫೀಲ್ ಆಕೈತೆ ನನಗೆ ಎ ಸಿ ಏನಿಲ್ರಿ ಅಪ್ಪ ಬಡವ್ರ ಮನೆಗೆ ಎ ಸಿ ಎಲ್ಲಿಂದ ಬರ್ಬೇಕ್ರಿ ಹಂಚಿನಾಗಿಂದ ತನ್ನ ಗಾಳಿ ಬರ್ತೈತಲ್ರಿ ಅದ ಎ ಸಿ ಗಾಳಿ ಅನ್ಕೊಂಡು ಖುಷಿ ಪಡ್ತೀವ್ರಿ ನಾವು ಆತದ್ ಬರ್ರಿ ಜಲ್ದಿ ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಹೋಗೋಣ್ರಿ ಆದರೆ ಯಾವ ಡ್ರೆಸ್ ಹಾಕೊಳ್ಳೋದು ಈಗ ನೋಡ್ತೀನಿ ಮೊದಲು
ಕಬಾಟ್ ಒಳಗೆಲ್ಲ ಹೊಸ ಡ್ರೆಸ್ಸು ಹೊಸ ವೇಲ್ ಪ್ಯಾಂಟ್ ಎಲ್ಲ ಮಡ್ಸಿಟ್ಟಿನಿ. ಕಬಾಟ್ ಒಳಗಿಂದ ಏನು ಮುಟ್ಟಕ್ಕೆ ಹೋಗ್ಬೇಡ, ಟ್ರಂಕ್ ಒಳಗಿಂದ ತಗೋ ಅಂತ ಹೇಳೈತವ. ಯಾವ್ದಾದ್ರು ಹಳೇದು ಹಾಕಿಟ್ಟೈತೆ ಏನು ನೋಡೋಣ ಇದ್ರ. ಅಯ್ಯೋ ಇದ್ರಾಗ ಯಾವ್ದು ಹಾಕೊಳ್ಳಿ ಈಗ? ಎಲ್ಲ ಹಳೇದ ತುಂಬಿಟ್ಬಿಟ್ಟೈತಿ. ಈಗ ಅದ್ರಾಗಿನ ಹಾಕೊಂಡ್ರೆ ಬೈತೈತಿ. ಯಾವ್ದು ಹಾಕೊಳ್ಳಿ? ಆಯ್ತಲ್ಲ ನಂದು ರೆಡ್ ಕಲರ್ ಟಾಪ್, ವೈಟ್ ಪ್ಯಾಂಟ್, ವೈಟ್ ವೇಲ್, ಅದನ್ನು ಹಾಕೋತೀನಿ. ಒಳ್ಳ ಬಳ್ಳ ಇದ ಡ್ರೆಸ್ ಹಾಕೋತಿ ಅಂತ ಬೈತಿರ್ತೈತೆ. ಇರ್ಲಿ, ನಂಗೆ ಇಷ್ಟ ಇದೆ. ನನ್ನ ಬ್ಲ್ಯಾಕ್ ಕಲರ್ ಟಾಪ್ ತೊಳೆಯಕ್ಕೆ ಹಾಕಿದ್ನಿ, ಇಲ್ಲ ಹೆಂಗೆ ಬಂತ? ಹಂಗಾದ್ರೆ ತೊಳೆದಿಟ್ಟೈತವ ಇವತ್ತು. ಚಲೋ ಆದ್ ಬಿಡು. ರೆಡ್ ಕಲರ್ ಡ್ರೆಸ್ ಕ್ಯಾನ್ಸಲ್, ಬ್ಲ್ಯಾಕ್ ಕಲರ್ ಟಾಪ್ ಹಾಕೋತೀನಿ ಇವತ್ತು. ಅಯ್ಯೋ ನಾನೊಬ್ಳು ಹುಚ್ಚಿ, ಪರ್ದೇನ ಎದಿಲ್ಲ, ಹಂಗ ಡ್ರೆಸ್ ಚೇಂಜ್ ಮಾಡತ್ತೀನಿ. ತೊಟ್ಟಾಗಿನ ನೀರು ಖಾಲಿ ಆಗಕ್ಕೆ ಬಂದೈತಿದು. ನಾಳೆ ನಾಡಿದ್ರಾಗ ನೀರು ಅಷ್ಟು ಖಾಲಿ ಮಾಡಿಕೊಟ್ಟು ತೊಳೆಯಾಕಾದ್ರೆ ಹೇಳ್ಬೇಕು ಅವ್ರಿಗೆ. ಕೆಳಗೆಲ್ಲ ಪಾಚಿ ಕುಂತ್ಬಿಟ್ಟೈತೆ. ಪಾಪನ ದನಗಳಿಗೆ ನೀರು ಕುಡಿಸೋದು ಸ್ವಚ್ಛ ಇರಬೇಕು. ಬರ ಎತ್ತುಗಳಿಗೆ ನೀರಿಟ್ಟು ಅಂಗಳ ಕಸ ಗುಡಿಸ್ತೀನಿ. ಮತ್ತು ಹೊಲ್ದಿಂದ ಅತ್ತೆ ಮಾವ ಎಲ್ಲರೂ ಬರ್ತಾರೆ, ಚಾಯ್ಗೆ ಇಡಬೇಕು. ನೆಲ ಎಷ್ಟು ತಣ್ಣಗೈತಿದೆ. ಕಾಲಾಗ ಚಪ್ಪಲಿ ಹಾಕೊಂಡು ಬರೋಣ ಅನ್ಕೊಂಡೆ, ಹೊರಗಿದ್ದು ಬಿಡು ಅಂತ ಹಂಗೆ ಬನ್ನಿ. ನೀರು ಬಿದ್ದು ಎಲ್ಲ ಜವಳು ಹಿಡಿದು ಬಿಟ್ಟೈತಿ ಜಮೀನು. ಅವಾಗಿಂದ ಅಂಗಳದಾಗ ನಿಂತ್ಕೊಂಡು ಕೂಗಾತೀನಿ ಸರೋಜಾ ಸರೋಜಾ ಅಂತ. ಈಗ ಇತ್ತಲ್ ಕಡೆಗಿದ್ದಾಳೆ. ಓ ಸರೋಜಾ, ಓಯ್ ಸುಶೀಲಕ್ಕ, ಬಾ ಯಾವಾಗ ಬಂದಿ? ಈಗ ಬಂದ 5 ನಿಮಿಷ ಆತ್ ನೋಡಿ ಬಂದ. ಅಂಗಳದಾಗ ನಿಂತ್ಕೊಂಡು ಕೂಗಾತೀನಿ. ಯಾರು ಓನ ಅನ್ವಲ್ರಿ ನೀವು? ಹೌದು, ಇಷ್ಟೊತ್ತು ಹೊರಗೆ ಇದ್ನಿ ನಾನು. ಈಗ ಎತ್ತಗಳಿಗೆ ನೀರು ಇಟ್ಟೋಗೋಣ ಅಂತ ಇತ್ತಲ್ ಕಡೆಗೆ ಬನ್ನಿ. ಅಷ್ಟ್ರಾಗ ನೀನು ಬಂದಂಗಿದ್ದಿ. ಬಾರಕ್ಕ, ಅದೇ ಕಡ್ಲೆ ಗಿಡ ತಗೊಂಡು ಬಂದಿ? ಕಡ್ಲೆ ಗಿಡ ತಗೊಂಡು ಬಂದಿನಿ ತಗೊಳವ. ಹೊತ್ತಾತು. ನಾನು ಮತ್ತೆ ಅಂಗಳಾದು ಕಸ ಗುಡಿಸ್ಬೇಕು. ಮಧ್ಯಾಹ್ನ ಹೋಗಿ ಗಿರ್ಜಾಕರಿಗೆ ಕೊಟ್ಟು ಬಂದ್ನಿ. ಮತ್ತು ನಿನ್ನ ನೆನಪಾತೆ, ನಿಂಗೊಂದು ಸ್ವಲ್ಪ ಫಾತಿಗೆ ರೇಖಾಗ ಸ್ವಲ್ಪ ಕೊಡು ಅಂತಡಿ ಅಂತ ಹಂಗೆ ಇಟ್ರೆ ಒಣಗ ಹೋಗ್ಬಿಡ್ತಾವೆ. ಮತ್ತೆ ತಾನು ತಿನ್ನೋದಿಲ್ಲ, ಬೇರೆಯವ್ರಿಗೂ ತಿನ್ನಕ್ಕೆ ಬಿಡೋದಿಲ್ಲ. ಹಂಗೆ ಮಾಡಿ ಇಟ್ಟ ಬಿಡ್ತೈತೆ. ಸ್ವಲ್ಪ ಎಲ್ಲ ಗಂಟೆ ತೆಗ್ದು ಹುರ್ಕೊಂಡು ತಿನ್ರಿ. ಹೌದು, ಕೊಡಕ ಬಾ, ಚಾಗಿಡ್ತೀನಿ. ಹಂಗೆ ಹೋಗತ್ತೀಯಲ್ಲ ಬಂದೆ. ಚಾ ಅದು ಏನು ಬೇಡ ಸರೋಜ, ತಗೋ ಹೋಗಿನ್ ನಾನು. ಮತ್ತು ಸಂಜೆ ಮುಂದೆ ಎಲ್ಲ ಕಸ ಗುಡಿಸೋದು ಎಲ್ಲ ಮಾಡೋದು ಎಲ್ಲ ಬಿಟ್ಕೊಟ್ಟು ಎಲ್ಲಿಗೆ ಹೋಗಿದ್ದಾಳಿಕೆ ಅಂತ ಬೈತೈತೆ. ಆತ ತಗೋ ಬರ್ಲ ನಾನು ಚಾ ಮಾಡ್ತೀನಂದ್ರೆ ನೀನು ಬರೇ ಅವಸರದಾಗ ಬರ್ತೀನಿ ನೋಡಕ್ಕ. ಇರ್ಲಿ ತಗೋ, ಇನ್ನೊಂದಿನ ಬರ್ತೀನಂತೆ. ಆತ ತಗೋ. ಸ್ಟವ್ ಇಟ್ನಿ, ಈಗ ಚಾಲು ಮಾಡ್ತೀನಿ. ಕಡ್ಡಿ ಪಟ್ನ ಎಲ್ಲೈತೆ ತಡಿ, ಅವಾಗ ಕೇಳಿ ಬರ್ತೀನಿ. ಬ್ಯಾಡ್ ನಿಂದರ್ ಮತ್ತೆ ಆಗ್ಲೆಲ್ಲ ಅದು ಎಲ್ಲೈತಿ ಇದು ಎಲ್ಲೈತೆ ಅಂತ ಕೇಳಕ್ಕೆ ಹೋದ್ರೆ ಮತ್ತೆ ಬೈತೈತೆ. ಇಲ್ಲ ಎಲ್ಲಾದ್ರೂ ಒಲೆ ಮ್ಯಾಗ ಇರ್ಬೇಕು. ನೋಡ್ತಾ ಗೊತ್ತೀನಿ. ಇಲ್ಲೈತೆ ಕಡ್ಡಿ ಪಟ್ನ. ಈ ಕಟ್ಟಿಗೆ ಯಾಕೆ ತಂದಿಲ್ಲ? ಅಡುಗೆ ಮನೆಗೆ ಇಟ್ಟೈತೆ. ಎಲ್ಲ ತಂದು ಅಡುಗೆ ಮನೆಯಾಗ ಒಟ್ಟು ಬಿಡ್ತೈತೆ. ಎಲ್ಲ ಹರಡಿರೋದು ಚಲೋ ಕಾಣಿಸೋದಿಲ್ಲ ಅಂತಂದ್ರೂ ಕೇಳೋದಿಲ್ಲ. ನೋಡೋದು ಒಲೆಯಾಗ ಬೂದಿ ಐತೆ ಎಲ್ಲ. ಮತ್ತೆ ಇವಾಗ ಮ್ಯಾಗಿ ತಿಂದು ಕ್ಲೀನ್ ಮಾಡ್ತೀನಿ. ಕಡ್ಡಿ ಪಟ್ನ ಒಂದು ಸಿಕ್ತು. ಸ್ಟವಿನ ಪಿನ್ನ ಎಲ್ಲೈತೆ ಕೇಳಿ ಅವಾಗ. ಬ್ಯಾಡ್ ಇಲ್ಲಿ ಕಿಟಕಿಯಾಗ ಐತಲ್ಲ, ಸಿಕ್ತು. ಈಗ ಮ್ಯಾಗಿ ಮಾಡ್ಕೊಂಡು ತಿನ್ನೋದಂದ ಬಾಕಿ. ಮೊದಲು ಸ್ಟವ್ ಹಚ್ತೀನಿ. ಸ್ಟವ್ ಹಚ್ಚಿದ್ನಿ. ಈಗ ಯಾಕೋ ಸಣ್ಣ ಕುರಿತೈತಲ್ಲ ಈ ಸ್ಟವ್. ಇಷ್ಟ ಇರಬೇಕು, ಆದ್ರೆ ಅವ್ವ ಹಚ್ಚಿದ್ರೆ ದೊಡ್ಡದಾಗ ಉರಿತೈತೆ. ನಾನು ಹಚ್ಚಿದ್ರೆ ಯಾಕೆ ಇಷ್ಟು ಸಣ್ಣ ಕುರಿತೈತೆ ಇದು? ಇರ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ನಕ್ಕೆ ಸಾಕಿಷ್ಟ. ಕಡಾಯಿ ಒಳಗೆ ಮಾಡ್ಲಾ ಪಾತ್ರೆ ಒಳಗೆ ಮಾಡಲಿ? ಕಡಾಯಿ ಒಳಗೆ ಮಾಡ್ತೀನಿ. ಮ್ಯಾಗಿ ಮಾಡೋಕೆ ಯಾವ ಕಡಾಯಿ ತಗೊಳ್ಳಿ? ಸಿಲ್ವರಿನ ಬೇಡಪ್ಪ, ಮತ್ತು ಕರ್ರಾಗಾದ್ರೆ ನನಗೆ ತಿಕ್ಕಾಕ ಹೇಳ್ತೈತೆ. ಇದು ಬೇಡ, ಬೆಟರ್ ಇದೇ ತಗೋತೀನಿ. ಯಾಕಂದ್ರೆ ಇದು ಕರ್ರಾಗೈತೆ. ಮೊದಲು ಸ್ಟವ್ ಮೇಲೆ ಇಟ್ಟರು ಕರ್ರಾಗಾದ್ರೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಇದೇ ತಗೋತೀನಿ. ಇಟ್ನಿ. ಮೊದಲು ನೀರು ಹಾಕ್ಬೇಕಾ ಮ್ಯಾಗಿ ಹಾಕಬೇಕು? ಭಾಳ ದಿನ ಅದು ಮರ್ತು ಹೋಗ್ಬಿಟ್ಟೈತೆ. ಪಾಕೆಟ್ ಮ್ಯಾಗ ಇರ್ತೈತಲ್ಲ, ಅದನ್ನು ನೋಡ್ತೀನಿ. ಮೊದಲು ನೀರು ಹಾಕ್ಬೇಕು. ಆಮೇಲೆ ಪಾಕೆಟ್ ಹೊಡೆದು ಮ್ಯಾಗಿ ಹಾಕಬೇಕು. ಮ್ಯಾಗಿ 1-2 ನಿಮಿಷ ಕುದ್ದಾದ್ಮೇಲೆ ಮಸಾಲ ಪಾಕೆಟ್ ಹಾಕ್ಬೇಕು. ಇಷ್ಟ ಗೊತ್ತಿತ್ತು ನನಗೆ. ಅದು ಓದೋ ಇದ್ರಾಗ ನೆನಪಾಯ್ದಿದ್ದಿಲ್ಲ. ಮಾಡ್ತೀನಿ ಈಗ. ಹಾಯ್ ಗಾಯ್ಸ್, ಎಂತ ಗೊತ್ತುಂಟಾ? ನಾನು ಮ್ಯಾಗಿ ಮಾಡತ್ತೀನಿ. ನಿಮ್ಗೂ ಹೇಳ್ಕೊಡ್ತೀನಿ ಬರ್ರಿ. 1 ಗ್ಲಾಸ್ ನೀರು ಹಾಕಬೇಕು. ನಿಮ್ಗೆ ರಸ ಭಾಳ ಬೇಕಂದ್ರೆ ನೀರು ನೀವು ಭಾಳ ಹಾಕಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಹಾಕಬೇಕು. ಗೊತ್ತಾಯ್ತಾ? ಬರ್ರಿ ನೋಡ್ರಿ. ಈಗ 1 ಕುದಿ ಬರೋವರೆಗೂ ನೀರನ್ನ ಮುಚ್ಚಿದ್ದೀವಿ. ಅದು ಕುದಿ ಬರೋವರೆಗೂ ನಾವೀಗ ಮ್ಯಾಗಿ ಪಾಕೆಟ್ನ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ,
ಮ್ಯಾಗಿ ಪಾಕೆಟ್ ಕಟ್ ಮಾಡೀನಿ. ಈಗ ಅದು ನೀರು ಕುದಿಯತೈತೆ, ಅದ್ರಾಗ ಹಾಕೊಂಬರ್ರಿ. ಹಾ, ಏನು ಗೊತ್ತಾ ಗಾಯ್ಸ್, ಈಗ ಮೇನ್ ಇರೋದು, ನೀವು ಉದ್ದಾಗೆ ಹಂಗೆ ತಿಂತೀರಂದ್ರೆ ನೀವು ಮ್ಯಾಗಿನ ತುಂಡಿಗೆ ಮಾಡಿ ಹಾಕಬೇಡಿ. ಹಾಗೆ ಪಾಕೆಟಿಂದ ತೆಗಿತೀರಲ್ಲ, ಹಾಗೆ ಹಾಕ್ಬಿಡಿ ಆ ನೀರಾಗ. ಅಂದ್ರೆ ಅದು ಉದ್ದ ಲಂಬು ಆಗ್ತೈತೆ ಮ್ಯಾಗಿ. ಹಿಂಗೆ ಹಿಡ್ಕೊಂಡು ತಿನ್ನಕ್ಕೆ ಚಲೋ ಆಕೈತ್ರಿ ಅವಾಗ. ಅದನ್ನು ಹೇಳೋದಿತ್ತು. ಬರ್ರಿ, ನಾನು ಹಂಗೆ ಮಾಡ್ತೀನಿ. ಇದೊಂದು ನಿಮಿಷ ಕುದಿಬೇಕೀಗ, ಆಮೇಲೆ ಮಸಾಲೆ ಹಾಕೋದು. ಮ್ಯಾಗಿ ಮಾಡ್ಕೊಂಡು ತಿಂದು ನೋಡ್ಸೋದು ಬರ್ಕೊಂಡು ಶಿಲ್ಪ ಮನೆಗೆ ಹೋಗಕ್ಕೆ ಆಕೈತೋ ಇಲ್ಲ. ಅವ ಬೇರೆ ಬೀನ್ಸ್ ಮುರಿಯಕ್ಕೆ ಬಾ ಅಂತ ಹೇಳಿದಾಳೆ. ನೋಡೋಣ, ಟೈಮ್ ಆದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ನಾಳೆ ಬರ್ತೀನಂತ ಹೇಳ್ತೀನಿ. ಮಸಾಲೆ ಹಾಕಿದ್ನಲ್ಲ, ಈಗ ಘಮ ಅಂತೈತೆ ನೋಡಿ ಮ್ಯಾಗಿ. 2 ನಿಮಿಷ ಕುದಿಸಿದ್ರೆ ಮ್ಯಾಗಿ ರೆಡಿ. ಈಗ ಚಲೋತ್ತಾಗಿ ಮಸಾಲೆ ಮಿಕ್ಸ್ ಆಗೋ ಹಂಗೆ ತಿರುಗಿಸಿ ಮುಚ್ಚಿಟ್ಬಿಟ್ರೆ ಆಗ್ತೈತೆ ಮ್ಯಾಗಿ. ಅಷ್ಟರ ಮಟ್ಟ ಇದು ಮ್ಯಾಗಿ ಪಾಕೆಟ್ ಎಲ್ಲ ಎತ್ತಿಡ್ತೀನಿ. ಇಲ್ಲ ಅಂತಂದ್ರೆ ಅವ್ವ ಬಂದರೆ ಇದೇನೆಲ್ಲ ಹಾಡ್ಕೊಂಡು ಕುತ್ಕೊಂಡಿದ್ದೆ ಅಂತ ಬೈತೈತಿ. ಅಜ್ಜಿ, ಚಾ ಕುಡಿಯಕ್ಕೆ ಬರ್ಬೇಕಂತ ನೋಡು. ಮೆಲ್ಲಕಪ್ಪಯ್ಯ, ಏನ್ ಹುಡುಗನ ಏನೋ ಎತ್ಲಾಗಾದ್ರೆ ಹೊತ್ತಾಕೊಂಡು ಬಿದ್ದಿದ್ರೆ ಇದನ್ನ ಹೇಳಕ್ಕೆ ಇಷ್ಟು ಜೋರಾಗಿ ಯಾಕೆ ಓಡ್ ಬರತಿ? ಅದು ಅಮ್ಮ ಲೋಡ್ದಾಗ ಚಾ ಹಾಕಿಟ್ಟೈತೆ, ಜಲ್ದಿ ಓಡೋಗಿ ಕರ್ಕೊಂಡ್ ಬಾವಾಗ ಅಜ್ಜಿಗೆ ಮತ್ತೆ ಆರೋಗ್ಯತ ಅಂತಂತು, ಅದಕ್ಕೆ ಓಡ್ ಬನ್ನಿ. ಅದಕ್ಕೆ ಇಷ್ಟು ಜೋರಾಗಿ ಓಡೋಡ್ ಬರತಿ. ಎದುರಿಗಿರೋ ಹಲ್ಲ ಮುರಿದೋಗ್ತಾ ನೋಡಿ, ಇಷ್ಟು ಜೋರಾಗಿ ಓಡೋಡ್ ಬಂದಿ ಅಂತಂದ್ರೆ. ನಡಿ, ಬಾಡ ಓಡೋದು. ತಗೋ, ಇನ್ ಮುಂದೆ ಓಡ್ ಬರಲ್ಲ ಹಂಗ. ಅಜ್ಜಿ, ಬಾಡ ಅಂತಂದ್ರೆ ಏನಜ್ಜಿ? ಬಾಡ ಅಂತಂದ್ರೆ ಏನ್ ಹೇಳ್ಬೇಕಪ್ಪಯ್ಯ ನಿನ್ಗೆ? ಅದೇ ಸುಮ್ಮನೆ ಹಂಗ ಪ್ರೀತಿಯಿಂದ ಬೈಯೋದದು. ಹೌದಾ? ಮತ್ತೆ ಬಾಡ ಅಂತಂದ್ರೆ ಏನಜ್ಜಿ? ಅದ ಹೇಳಿದ್ನಲ್ಲಪ್ಪಯ್ಯ, ಪ್ರೀತಿಯಿಂದ ಬೈಯೋದದು. ಅದರ ಅರ್ಥ ಏನ್ ನನಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ರು ಬೈದಾರ, ನಾವು ಬೈಯೋದಷ್ಟೇ. ಆದತ್ ನಡಿಯಪ್ಪಯ್ಯ, ಮೊದ್ಲು ಹೋಗಿ ಚಾ ಕುಡಿಯೋ ನಡಿ. ಮತ್ತೆ ನನಗಾಕೈತಿ. ಬಾ ಹೋಗೋಣ, ಮತ್ತೇನ್ ಮಾಡತಿ? ನಾನು ಓಡೋಡ್ ಬಂದಲ್ಲ, ಕಾಲ್ ಭಾಳ ನೋಸದ. ಎತ್ಕೊಳಜ್ಜಿ ಪ್ಲೀಸ್. ಎತ್ಕೋಬೇಕು? ಅಯ್ಯವ್ವ, ನೀನೇನು ಸಣ್ಣವಿದಿ ಈಗ ಎತ್ಕೊಳಕ್ಕೆ? ಅದಕ್ಕೆ ಓಡ್ ಬರಬೇಡಪ್ಪಯ್ಯ ಅಂತಂದ್ರು ಕೇಳೋದಿಲ್ಲ ನನ್ನ ಮಾತು. ಆತಾತ್ ಬಾ. ಅವ ಇಲ್ಲಿ ನೋಡ್ಬೆ, ಏನ್ ಚಂದ ಕೈಯಿಂದ ತಿನ್ನಕ್ ಬರೋದಿಲ್ಲ? ಇಲ್ ಬೇವ, ಮ್ಯಾಗಿನ ನಾವು ಚಮಚದಿಂದ ತಿಂದ್ರನ ರುಚಿ ಬರ್ತೈತೆ. ಅದಕ್ಕೂ ನೋಡ್ ನಾನು ಕಟ್ಟು ಮಾಡಿಲ್ಲ, ಉದ್ದ ಹಂಗ ಹಾಕ್ ಮಾಡೀನಿ.